ನಮಸ್ಕಾರ. ಚದುರಂಗ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ನನ್ನೊಂದಿಗೆ ಜಿಲ್ಲಾ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ, ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿ, ಅನೇಕ ಸಂಘ ಸಂಸ್ಥೆಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸುತ್ತಾ ಸುಮಾರು ಸಕ್ರಿಯವಾಗಿ 12 ವರ್ಷಗಳ ಕಾಲ ರಾಜಕೀಯದಲ್ಲಿ ತಮ್ಮ ಒಂದು ಉತ್ತಮ ನಡೆಯಿಂದ ಜನರಲ್ಲಿ ಮೆಚ್ಚುಗೆಯನ್ನು ಗಳಿಸಿದಂತಹ ಮೈಸಿ ಕತ್ತಣಿಯರ ಅವರು ನನ್ನ ಜೊತೆಗಿದ್ದಾರೆ. ಅವರನ್ನು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಮೈಸಿ ಕತ್ತಣಿರ, ಬಹುಶಃ ನಿಮ್ಮ ಪರಿಚಯನ ಜನರಿಗೆ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೇನೆ. ನಾನು ಮೇಡಮ್ ಒಂದೊಂದು 15 ವರ್ಷದಿಂದ ಅಂತ ಹೇಳಿದರೆ ಒಂದು 4-5 ವರ್ಷ ಈ ಸಮಾಜ ಸೇವೆಯಲ್ಲೇ ನಾನು ಹಲವಾರು ಜನರನ್ನು ಗುರುತಿಸ್ಕೊಂಡಿದ್ದೇನೆ. ಅದೇ ರೀತಿ 4-5 ವರ್ಷ ಸಮಾಜ ಸೇವೆಯಲ್ಲಿ ನಾನು ತೊಡಗಿಕೊಂಡಾಗ ನಮ್ಮ ಶಿವಮಾದಪ್ಪನವರು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು, ಕೊಡಗು ಜಿಲ್ಲಾ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಾಗ, ಜಿಲ್ಲಾಧ್ಯಕ್ಷರಾಗಿದ್ದಾಗ ನನ್ನನ್ನು ಗುರುತಿಸಿ ನನಗೊಂದು ಮಡಿಕೇರಿ ಯುವ ಕಾಂಗ್ರೆಸ್ನ ಒಂದು ಉಪಾಧ್ಯಕ್ಷ ಸ್ಥಾನವನ್ನು ನೀಡಿ ನನಗೆ ಸಪೋರ್ಟನ್ನು ನೀಡಿದರು. ಹೌದು, ಶಿವಮಾದಪ್ಪ. ತಮ್ಮ ವಿದ್ಯಾಭ್ಯಾಸ ನಾನು ನಾಪೋಕ್ಲು ಕೊಟ್ಟಂಬಡಿಯಲ್ಲಿ ಹುಟ್ಟಿ ಬೆಳೆದಿದ್ದು ಮೇಡಮ್. ಬೆಟ್ಟಗೇರಿ ಉದಯ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಮತ್ತೆ ನಾನು ನನ್ನ ವ್ಯಾಪಾರ ವೃತ್ತಿಗೆ ನನ್ನ ತಂದೆಯವರು ಮಾಡಿಕೊಟ್ಟ ಮಾರ್ಗದರ್ಶನ ನೀಡಿದಂತೆ ಅವರೊಂದು ಪ್ರೋತ್ಸಾಹದ ಮೇರೆಗೆ ನಾನು ಬಿಸ್ನೆಸ್ನಲ್ಲಿ ಆಸಕ್ತಿ ವಹಿಸಿ ಒಂದಿಷ್ಟು ಬಿಸ್ನೆಸ್ಸಲ್ಲಿ ಬರುವಂತಹ ಹಣವನ್ನು ನಾನು ಬಡವರಿಗಾಗಿ ಸಮಾಜ ಸೇವೆಗಾಗಿ ಮೀಸಲಿಟ್ಟೆ ಮೇಡಮ್. ಬಹುಶಃ ಮೈಸಿ ಕತ್ತಣಿರ ಹೆಸರನ್ನು ಸುಮಾರು ಒಂದು 5-6 ವರ್ಷಗಳಿಂದ ನಾವು ಕೇಳಿ ಬರ್ತಾ ಇದ್ದೇನೆ. ನನಗೆ ಅನ್ನಿಸ್ತಾ ಇದ್ದು ಬಹುಶಃ 3-4 ವರ್ಷಗಳಿಂದ ಆ ಹೆಸರೇ ಇರಲಿಲ್ಲ. ಯಾಕೆ ರಾಜಕೀಯನ ಪ್ರವೇಶ ಮಾಡಿದ್ರಿ? ಯಾಕೆ ಕಾಂಗ್ರೆಸ್ನ ಆಯ್ಕೆ ಮಾಡ್ಕೊಂಡ್ರಿ? ಕಾಂಗ್ರೆಸ್ನ ಆಯ್ಕೆ ಮಾಡಿದಂತಂದರೆ ಜಾತ್ಯತೀತವಾಗಿ ಇರುವಂತಹ ಒಂದು ಪಕ್ಷ. ನಾನು ಜಾತ್ಯತೀತವಾಗಿ ನನ್ನ ಸಮಾಜ ಸೇವೆಯನ್ನು ನಾನು ಮುಂದುವರಿಸ್ತಾ ಇದ್ದೆ. ಸಮಾಜ ಸೇವೆಯಲ್ಲಿ ನಾನು ಹಲವಾರು ಕೇಸುಗಳು, ಆಸ್ಪತ್ರೆ ಆಗಿರ್ಬೋದು, ಇನ್ನಿತರ ಅಧಿಕಾರಿಗಳ ಥರ ಹೋಗೋದಾಗಿರ್ಬೋದು, ಅಭಿವೃದ್ಧಿ ಪರವಾಗಿರ್ಬೋದು, ಈ ರೀತಿಯ ಒಂದು ಸಮಸ್ಯೆ ಬಂದಾಗ ನನಗೆ ಒಂದು ರಾಜಕೀಯವಾಗಿ ಒಂದು ಶಕ್ತಿ ಕೊಡುವಂತಹ ಲೀಡರ್ಗಳ ಅವಶ್ಯಕತೆ ನನಗಿತ್ತು. ಆದ್ದರಿಂದ ನಾನು ಕಾಂಗ್ರೆಸ್ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಶಿವಮಾದಪ್ಪನವರು ಜಿಲ್ಲಾಧ್ಯಕ್ಷರಾಗಿದ್ದಾಗ ನನ್ನ ಸ್ನೇಹಿತರು ಅವರೊಂದಿಗೆ ಮಾತನಾಡಿ ಆ ಒಂದು ಪಕ್ಷಕ್ಕೆ ಸೇರಿದ ತಕ್ಷಣವೇ ನನಗೆ ಒಂದು ಮಡಿಕೇರಿ ಯುವ ಕಾಂಗ್ರೆಸ್ಸಿನ ಒಂದು ಉಪಾಧ್ಯಕ್ಷ ಸ್ಥಾನವನ್ನು ನೀಡಿ ಒಂದು ಒಳ್ಳೆಯ ಬೆಂಬಲವನ್ನು ನೀಡಿದರು. ಇವಾಗ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ, ಮತ್ತು ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ, ಜಿಲ್ಲಾ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು. ಈಗ ಜಿಲ್ಲಾಧ್ಯಕ್ಷ ಸ್ಥಾನದತ್ತ ನಿಮ್ಮ ಚಿತ್ತ ಹೊರಟಿದೆ. ಯಾಕೆ ಅಂತ ಹೇಳಿದರೆ, ಬಹುಶಃ ನಾನು ಕೊಡಗು ಜಿಲ್ಲಾದ್ಯಂತ ಏನೇನು ಕ್ರೀಡಾಕೂಟಗಳು ನಡೀತಾ ಇದೆ ಹಾಗೂ ಕೊಡಗಿನ ಜನದಂತೆ ಹಲವಾರು ಹಲವಾರು ಗ್ರಾಮಗಳಲ್ಲಿ ಯುವಕರ ಪಡೆಯನ್ನು ಹೊಂದಿದ್ದೇವೆ ಮೇಡಮ್. ಯುವಕರು ಏನೇ ಒಂದು ಸಮಸ್ಯೆ ಇದ್ದರೂ, ಕಷ್ಟ ಇದ್ದರೂ, ಸುಖ ಇದ್ರೂ, ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗನು ನನ್ನನ್ನು ಇನ್ವೈಟ್ ಮಾಡ್ತಾರೆ. ಆದ್ದರಿಂದ ನನಗೆ ಇನ್ನು ಮುಂದಿನ ದಿನಗಳಲ್ಲಿ ನಾಯಕನಾಗಿ ಈ ಯುವಕರಿಗೆ ಒಂದು ಬೆಂಬಲವನ್ನು ನೀಡಿ ಒಂದೊಂದು ಗ್ರಾಮದಲ್ಲಿ ಯುವಕರನ್ನು ನಾನು ರಾಜಕೀಯಕ್ಕೆ ತಂದು ಅವರನ್ನು ಒಂದು ನಾಯಕ ಸ್ಥಾನ ಅದಕ್ಕೊಂದು ಪ್ರೋತ್ಸಾಹ ಕೊಡಬೇಕು. ಯುವಕರ ತಂಡ ಅಂತ ಹೇಳಿದರೆ ಈಗಿನ ಪರಿಸ್ಥಿತಿಯಲ್ಲಿ ಯಾರೂ ರಾಜಕೀಯ ನಾಯಕರಾಗಲು ಬಯಸ್ತಿಲ್ಲ. ಪೋಷಕರಾಗಲಿ ಯುವಕರನ್ನ ಒಂದು ರಾಜಕೀಯಕ್ಕೆ ಬಿಡ್ತಾ ಇಲ್ಲ. ಆದ್ದರಿಂದ ಒಂದೊಂದು ನಾಯಕತ್ವದ ಗುಣ ಇರುವಂಥದ್ದು ಉತ್ಸಾಹಿ ಯುವತಿಯರನ್ನ ಗುರುತಿಸಿ ಅವರಿಗೆ ನಾಯಕನಾಗುವ ಒಂದು ಪ್ರೋತ್ಸಾಹ ನನಗೆ ಕೊಡಬೇಕು. ಯುವಕರ ಪಡೆಯನ್ನು ನಾವು ಪಡೆದು ಮುಂದಿನ ದಿನಗಳಲ್ಲಿ ಈ ರಾಜಕೀಯಕ್ಕೆ ಕಳಂಕ ಇರುವಂತಹ ಒಂದು ರಹಿತವಾದ ಒಂದು ಪಡೆಯನ್ನು ನಾವು ರಚಿಸಬೇಕು. ಒಂದೊಂದು ಗ್ರಾಮಗಳಲ್ಲಿ ಅಭಿವೃದ್ಧಿ ಕೆಲಸ ಆಗಲ್ಲ, ಇನ್ನಿತರ ಶಾಸಕರ ಹೋಗಿ ಭೇಟಿ ಮಾಡಲು ಒಂದು ಇದು ಸಿಗಲ್ಲ. ಅದಕ್ಕೋಸ್ಕರ ನಾವು ಯುವಕರ ಒಂದು ಒಂದೊಂದು ನಾಯಕತ್ವವನ್ನು ಊರಿನಲ್ಲಿ ಪಡೆದರೆ ಏನೇ ಸಮಸ್ಯೆ ಊರಿನಲ್ಲಿ ಇದ್ದರೂ ನೇರವಾಗಿ ಶಾಸಕರದ ಮನವಿ ಸಲ್ಲಿಸಿ ಒಂದು ಅಭಿವೃದ್ಧಿಯ ಕಡೆ ನಾವು ಒಂದು ಯೋಚನೆ ಮಾಡಿ ಸಾಕಷ್ಟು ಭಾಳ ಹಿಂಗಿದ್ದೀರಾ. ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿಯನ್ನು ನೀಡ್ತಾ ಇದ್ದೀರಾ. ಕಳೆದ ಬಾರಿ ಪೈಪೋಟಿಯಲ್ಲಿ ವಿಫಲವಾಯಿತು. ಈ ಬಾರಿ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದೀರಾ ಅಂತ, ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅಂತ? ಈ ಸಲ 7 ಜನ ಆಕಾಂಕ್ಷಿಗಳಿದ್ದಾರೆ ಮೇಡಮ್. ಅದರಲ್ಲಿ 5 ಜನರು ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿಲ್ಲ. ಈಗ ನಮ್ಮ ಅಪೋಸಿಟ್ ಇದು ಸೋಮಣ್ಣನವರು ಒಂದು ಯುವಕರ ತಂಡವನ್ನು ರಚಿಸಿ ಅವರು ನನಗೆ ಒಂದು ಪೈಪೋಟಿ ಕೊಡ್ತಾ ಇದ್ದಾರೆ. ಅದೇ ರೀತಿ ನಾನೊಂದು ತಂಡವನ್ನು ರಚಿಸಿ, ಪೈಪೋಟಿ ಅಂತಲ್ಲ, ತಂಡ ಅಂತ ಹೇಳಿದ್ರೆ ಸಿಂಡಿಕೇಟು. ಒಂದು ಕೊಡಗು ಈಗ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಾನು ನಿಂತಿದ್ರೆ ಇದರಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಯುವಕರು ಇದ್ದಾರೆ, ಮತ್ತೆ ಬ್ಲಾಕಿಗೆ ಒಂದು ಯುವಕರು ಬರುತ್ತಾರೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ಒಂದು 2 ಕ್ಷೇತ್ರದಲ್ಲಿ ಒಂದು 6-7 ಪೋಸ್ಟ್ ಬರುತ್ತೆ ಮೇಡಮ್.
ಆ ಒಂದು ತಂಡವನ್ನು ರಚಿಸಿ ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಈ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಲು ನಮ್ಮ ರಾಹುಲ್ ಗಾಂಧಿಯವರು ಒಂದು ಕೊಟ್ಟಂತಹ ಒಂದು ಸಲಹೆ ಇದು. ಸಂಘಟನೆ ಯಾರು ಕನಸು ರಾಹುಲ್ ಗಾಂಧಿ ಅವರು ಯುವಕರೆಲ್ಲ ಸಂಘಟನೆಯಾಗಿ ಮುಂಚೂಣಿಗೆ ಬರಬೇಕು. ರಾಜಕಾರಣಿಗಳ ಮಕ್ಕಳು ರಾಜಕಾರಣಿ ಆಗಬಾರ್ದು, ಸಾಮಾನ್ಯ ಕಾರ್ಯಕರ್ತರಿಗೂ ಒಂದು ಅವಕಾಶವನ್ನು ಅವರು ಕಲ್ಪಿಸಿಬಿಟ್ಟು ಕೊಟ್ಟಿದ್ದಾರೆ. ಆ ಒಂದು ಸಂಘಟನೆ ಮಾಡುವ ಮೂಲಕ ನಾವು ಈ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡಬೇಕು. ಯಾವ ರೀತಿ ಆಯ್ಕೆಗಳು ನಡೆಯುತ್ತೆ ಅಂತ, ಯಾವ ಮಾನದಂಡ ಇಟ್ಕೊಂಡು ಆಯ್ಕೆಗಳು ನಡೆಯುತ್ತೆ ಅಂತ? ಆಯ್ಕೆಗಳು ನಡೆಯುತ್ತೆ ಅಂತ ಹೇಳಿದ್ರೆ ಮೇಡಮ್, ಈಗ ಅದೇ ನಾನೀಗ ಮಡಿಕೇರಿ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಆಕ್ಟಿವ್ ನಾಯಕತ್ವ ಗುಣ ಹೊಂದಿರುವಂತಹ ಯುವಕರಿಗೆ ನಾನು ಸಿಂಡಿಕೇಟ್ ರೀತಿಯಲ್ಲಿ ನಿಮ್ಮ ತಂಡದಲ್ಲಿ ಯಾರ್ಯಾರಿದ್ದಾರೆ? ಇವಾಗ ಮಡಿಕೇರಿ ಕ್ಷೇತ್ರದಲ್ಲಿ ಕವನ್ ಅಂತ ಹೇಳ್ಬಿಟ್ಟು ಕೊತ್ತೊಳ್ಳಿ ಕವನ್ ಹಾಗೂ ಅದೇ ರೀತಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅನೂಪ್ ಕುಮಾರ್ ಸುಂಟಿಕೊಪ್ಪ, ಅದೇ ರೀತಿ ಕುಶಾಲನಗರ ಬ್ಲಾಕ್ ಅಲ್ಲಿ ಚಿರಂಜೀವಿ, ಮತ್ತೆ ಸೋಮವಾರಪೇಟೆ ಬ್ಲಾಕ್ ಅಲ್ಲಿ ಕಿರಣ್, ಅದೇ ರೀತಿ ವಿರಾಜಪೇಟೆ ಕ್ಷೇತ್ರದಲ್ಲಿ ಅಂಕಿತ್ ಪೊನ್ನಪ್ಪ, ವಿರಾಜಪೇಟೆ ಬ್ಲಾಕ್ ಅಲ್ಲಿ ಶಕೀಲ್, ಅದೇ ರೀತಿ ನಾಪಕ್ಲು ಬ್ಲಾಕ್ನಲ್ಲಿ ಜುಬೈರ್. ಓಕೆ. ವಿಧಾನಸಭಾ ಕ್ಷೇತ್ರಕ್ಕೆ ಇದರಲ್ಲಿ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಬರುತ್ತೆ ಮೊಹಮ್ಮದ್ ಅರ್ಷದ್ ಅಂತ ಹೇಳ್ಬಿಟ್ಟು. ಓಕೆ. ನೀವೆಲ್ಲ ಸಿಂಡಿಕೇಟ್ ಆಗಿ ಹೋಗ್ತಿದ್ದೀವಿ. ಹೇಗೆ ನೀವು ಯುವಕರನ್ನ ಒಗ್ಗೂಡಿಸ್ತಾ ಇದ್ದೀವಿ? ಇದು ಮಾಮೂಲಿ ಚುನಾವಣೆ ಹೆಂಗಲ್ಲ. ಹೌದು ಮೇಡಮ್. ಬಹುಶಃ ಮಾಮೂಲಿ ಬಹಿರಂಗ ಪ್ರಚಾರಗಳಿರ್ಬೋದು ಅಥವಾ ಓಟ್ ಆ್ಯಪಿಲ್ ಮಾಡೋದಿರ್ಬೋದು, ಅದು ಯಾವುದು ಇಲ್ಲಿ ಬರಲ್ಲ. ಇಲ್ಲಿ ನೀವು ಸಿಂಡಿಕೇಟ್ ಆಗಿ ಹೋಗಬೇಕು, ಕಾಂಗ್ರೆಸ್ ನಮ್ಮ ಪಕ್ಷಕ್ಕೆ ಸೇರಿ ಅಂತ ಹೇಳಬೇಕು. ಮೊದಲದಾಗಿ ಪಕ್ಷದ ಸದಸ್ಯತ್ವವನ್ನು ನೋಂದಣಿ ಮಾಡಬೇಕಾಗುತ್ತೆ. ಅದರ ಜೊತೆಗೆ ನಿಮ್ಮ ಹೆಸರನ್ನು ಅಲ್ಲಿ ಪ್ರಸ್ತಾಪ ಮಾಡಬೇಕು. ಹೆಂಗೆ, ಹೇಗೆ? ಈಗ ಅದೇ ಇರೋದು, ಇದು ಸಾಮಾನ್ಯ ಕಾರ್ಯಕರ್ತನಾಗಿ ಇದರಲ್ಲಿ ಹೆಜ್ಜೆ ಇಡಲು ತುಂಬಾ ಕಷ್ಟ ಇದೆ ಮೇಡಮ್. ನಾನು ಮಾಡಿರುವಂತಹ 10-12 ವರ್ಷದಲ್ಲಿ ಜನರಿಗಾಗಿ ಯುವಕರಿಗೆ ಮಾಡಿರುವಂತಹ ಸೇವೆಯನ್ನ ಗುರುತಿಸಿ ನಾನು ಅವರಿಗೆ ಮಾಡಿರುವಂತಹ ಉಪಕಾರದಿಂದ ನಾನು ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯಲ್ಲಿ ಸಪೋರ್ಟ್ ನೀಡುತ್ತೇನೆ, ಬೆಂಬಲ ನೀಡುತ್ತೇನೆ. ಸರ್ಕಾರದಿಂದ ಬರುವಂತಹ ಅನುದಾನವನ್ನು ನಿಮಗೆ ಅನುಕೂಲಗಳನ್ನು ನಿಮಗೆ ನೀಡುತ್ತೇವೆ ಅಂತ ಹೇಳ್ಬಿಟ್ಟು ಒಂದು ಭರವಸೆ ಮೂಲಕ ಹುಡುಗರನ್ನ ನಾನು ಸಂಘಟನೆಗೆ. ಎಷ್ಟು ಜನರನ್ನ ಅಂದಾಜು ಮಾಡುವ ನಿರೀಕ್ಷೆ ನಿಮಗೆ? ಎಷ್ಟು ಮಾಡಿದ್ದೀರಾ ಅಂತ ಕೇಳಲ್ಲ. ಹೌದು, ಕೇಳೋ ಸರಿ ಆಗಲ್ಲ. ನಿಮ್ಮ ಗುರಿ, ನಾನು ಇಷ್ಟನ್ನ ತಲುಪಬೇಕು ಅಂತ ನನ್ನ ಗುರಿ ಇದೆ ಅಂತ, ನೀವು ಎಷ್ಟಕ್ಕೆ ಗುರಿಯನ್ನು ತಲುಪುವ ಆಸಕ್ತಿಯನ್ನು ವಹಿಸ್ಕೊಂಡಿದ್ದೀರಿ? ನಾನು ಈ ಸಲ 30,000 ಮೆಂಬರ್ಶಿಪ್ ಮಾಡಿಸುವ ಒಂದು ಗುರಿ ಇತ್ತು ಮೇಡಮ್. ಆದರೆ ಈ ಸಲ ಬಂದಿರುವಂತಹ ಆ್ಯಪ್ ಮೆಂಬರ್ಶಿಪ್ನ ಮಾಡಲಿಕ್ಕೆ ಒಂದು 10 ನಿಮಿಷ ಕಾಲಾವಕಾಶ ನೀಡುವುದರಿಂದ ನನಗೆ ಅಷ್ಟು ಮಾಡ್ಲಿಕ್ಕೆ ಆಗಲ್ಲ. ಒಂದು 15,000 ಮೆಂಬರ್ಶಿಪ್ ಆದರೂ ನಾನು ರೀಚ್ ಮಾಡುವ ಗುರಿಯನ್ನು ಹೊಂದಿದ್ದೀವಿ ಮೇಡಮ್. ಸಮಾಜ ಸೇವೆ ಜೊತೆಗೆ ರಾಜಕೀಯನ ಮಾಡ್ಕೊಂಡು ಬರ್ತಾ ಇದ್ದೀರಾ ತಾವು. ಹೌದು. ಸಮಾಜ ಸೇವೆಯಲ್ಲೇ ತೃಪ್ತಿ ಸಿಗಲ್ವಾ? ಯಾಕೆ ರಾಜಕೀಯ ಬೇಕು? ಸಮಾಜ ಸೇವೆಯಲ್ಲಿ ತೃಪ್ತಿ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋದು ಮೇಡಮ್. ಯಾಕೆ ಅಂತ ಹೇಳಿದ್ರೆ ಹಲವಾರು ಸಮಸ್ಯೆಗಳಿರುತ್ತೆ ಸರ್ಕಾರದಿಂದ ಜನರಿಗೆ, ಸವಲತ್ತುಗಳಿಗೆ ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ಹಾಗೂ ಇನ್ನಿತರ ಹಾಸ್ಪಿಟಲ್ ಕೇಸ್ ಆಗಿರ್ಬೋದು, ನಾವು ಡಾಕ್ಟರ್ ಹತ್ರ ಮಾತಾಡಬೇಕು, DH ಹತ್ರ ಮಾತಾಡಬೇಕು, ಇಲ್ಲ ಇನ್ನೊಂದು ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡಬೇಕು ಅಂತ ಹೇಳಿದ್ರೆ ನಾವು ರಾಜಕೀಯವಾಗಿಯೇ ನಾವು ಮುನ್ನುಗ್ಗಬೇಕು ಮೇಡಮ್. ಮೈಸಿ ಕತ್ತಣೀರ, ಹೌದು, ಏನದು ಮೀನಿಂಗ್ ಏನು ಸರ್? ಮೈಸಿ ನಾವು ನಿಮ್ಮ ಹೆಸರು ಕತ್ತಣೀರ ಫ್ಯಾಮಿಲಿ ಮೇಡಮ್. ನಮ್ಮ ತಂದೆ ಬಂದುಬಿಟ್ಟು ಕತ್ತಣೀರ ಫ್ಯಾಮಿಲಿಯಿಂದ ಬಂದಿರೋದು. ಅದೇ ರೀತಿ ತಾಯಿ ಆಯಿಷಾ ಅಂತ ಪರವಂಡ ಫ್ಯಾಮಿಲಿಯಿಂದ ಬಂದಿರುವಂಥದ್ದು. ಒಂದು ಕಡೆಯಿಂದ ಒಳ್ಳೆ ಹೆಸರು, ಜನರನ್ನು ಸ್ವಲ್ಪ ಕಷ್ಟ ಆದರೂ ಮರೆಯಲ್ಲ. ಮತ್ತೊಂದು ಕಡೆಯಿಂದ ಯುವಕರಿದ್ದೀರಾ, ಒಂದು ರೀತಿ ಪೈಪೋಟಿಯ ಯುಗ ಇದು. ಅದರಲ್ಲೂ ಈಗ ಕಾಂಗ್ರೆಸ್ ಆಡಳಿತದಲ್ಲಿ ಇದೆ ಅಂತ ಆಗಿದ್ದ ಮೇಲಂತೂ ಬಹುಶಃ ಯಾರನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಇದ್ದಾಗ ಇದರ ಜೊತೆಗೆ ತಾವು ಅನೇಕ ಕ್ರೀಡಾಕೂಟಗಳಿಗೆ ಸಹಾಯಹಸ್ತವನ್ನು ನೀಡುವಂಥದ್ದು ಇರ್ಬೋದು. ಎಲ್ಲಿ ನೋಡಿದರೂ ಸಹ ಮೈಸಿ ಕತ್ತಣೀರ ಅಂತ ಮಾಡ್ಕೊಂಡು ಬರ್ತೀವಿ. ಬರೀ ಕೇವಲ ರಾಜಕೀಯಕ್ಕಾಗಿ ಮಾತ್ರ ಮಾಡ್ತಾ ಇದ್ದೀರಾ, ಅಥವಾ ಇಲ್ಲ ನಾನು ಜನಸೇವೆ ಮಾಡಲಿಕ್ಕೆ ಹೊರಟಿದ್ದೇನೆ ಅಂತೇಳಿ ಮಾಡ್ತಾ ಇದ್ದೀರಾ, ಅಥವಾ ಕ್ರೀಡಾಪಟುವ ನೀವು? ನಾನು ಕ್ರೀಡಾಪಟು ಅಲ್ಲ ಮೇಡಮ್, ಅಂದರೆ ಕ್ರೀಡೆಗೆ ತುಂಬ ಒಂದು ಪ್ರೋತ್ಸಾಹ ಕೊಡುವಂಥ ವ್ಯಕ್ತಿ. ನನಗೆ ಕ್ರೀಡೆ ಅಂತ ಹೇಳಿದರೆ ತುಂಬ ಇಷ್ಟ. ಕ್ರೀಡಾಪಟುಗಳಿಗೆ ಒಂದು ಪ್ರೋತ್ಸಾಹ ಕೊಟ್ಟು ನಮ್ಮ ರಾಜ್ಯ ಮಟ್ಟದಲ್ಲಿ ಇಲ್ಲ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಮಾಡಬೇಕು, ಅವರಿಗೆ ಬೇಕಾದಂತಹ ಸಪೋರ್ಟನ್ನು ನಾನು ನೀಡ್ತಾ ಬಂದಿದ್ದೇನೆ. ನನಗೆ ಅದೊಂದು ಕನಸಿದೆ, ನಮ್ಮಿಂದ ಹುಡುಗರುಗಳು ಬೆಳಿಬೇಕು, ಕ್ರೀಡಾಕೂಟದಲ್ಲಾಗಿರ್ಬೋದು, ಇನ್ನಿತರ ಒಳ್ಳೆ ಒಳ್ಳೆ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತಹ ಯಾವುದೇ ಯುವಕರಿದ್ದರೂ ವಿದ್ಯಾಭ್ಯಾಸ ಶೈಕ್ಷಣಿಕವಾಗಿ ಏನಾದರೂ ಕೊರತೆಗಳಿದ್ದರೆ ನನಗೆ ತುಂಬ ಅನೇಕ ಕಲೆಗಳು ಬರುತ್ತದೆ. ಕರೆಗಳು ಬಂದರೆ ನಾನು ತಕ್ಷಣ ಅವರಿಗೆ ಇರುವ ವ್ಯವಸ್ಥೆಯನ್ನು ಮಾಡುತ್ತೇನೆ. ಅದೇ ರೀತಿ ಅನಾಥ ಹೆಣ್ಣು ಮಕ್ಕಳು ಆ ರೀತಿಯ ಒಂದು ಸಂದರ್ಭ ಬಂದರೆ ಅವರಿಗೂ ಬೆಂಬಲವಾಗಿ ಎಲ್ಲಿಯೂ ಜಾತಿ ಮತ ಧರ್ಮದ ಅಣೆಪಟ್ಟನ್ನು ಕಟ್ಟದೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೌದು ಮೇಡಮ್, ಯಾವುದೇ ನಾವು ಒಂದೇ ರಕ್ತ, ಒಂದೇ ದೇವರು ಒಬ್ಬನೇ. ಅದರಿಂದ ಯಾವುದೇ ಒಂದು ಸಮಸ್ಯೆ ಏನು ಜಾತಿನೋ ಹೆಸರೋ ನಾವು ನೋಡಲ್ಲ ಮೇಡಮ್. ಎಲ್ಲರನ್ನು ಒಂದೇ ಸಮಾನವಾಗಿ, ನನಗೆ ಕಷ್ಟ ಅಂತ ಬಂದವರನ್ನ ಯಾವತ್ತೂ ನಾನು ವಾಪಸ್ ಮಾಡೋದಿಲ್ಲ. ಅವನ ಜಾತಿ ಕುಲ ಏನು ಅಂತ ನಾನು ನೋಡಲ್ಲ ಮೇಡಮ್. ನನ್ನ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ ಇನ್ನೊಬ್ಬರ ಹತ್ರ ನಾನು ಅವರಿಗೆ ಸಹಾಯವನ್ನು ಮಾಡಿಸುವಂತಹ ಒಂದು ಕೆಲಸವನ್ನು ನಾನು ಮಾಡ್ತಾ ಬಂದಿದ್ದೇನೆ. ಸುಮಾರು 12 ವರ್ಷಗಳ ರಾಜಕೀಯ ಅನುಭವ. ಹೌದು ಮೇಡಮ್. ಅಲ್ವಾ?
ಸುಮಾರು 4-5 ವರ್ಷಗಳಿಂದ ಸಕ್ರಿಯ ಕಾರ್ಯಕರ್ತನಾಗಿ ಅನೇಕ ಪೋಸ್ಟ್ಗಳನ್ನು ಪಡ್ಕೊಂಡಿದ್ದೀರಾ. ರಾಜಕೀಯ ಪರಿಸ್ಥಿತಿ ಹೇಗಿದೆ? ಯುವಕರಿದ್ದೀರಾ, ಯಾಕೋ ಆ ಪ್ರಶ್ನೆ ಆಗತ್ತಂದು ಗೊತ್ತಿಲ್ಲ. ಅರೆ ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತಾ? ಈಗಿನ ಪರಿಸ್ಥಿತಿಯಲ್ಲಿ ಸಾಧ್ಯವಾಗುತ್ತೆ ಮೇಡಮ್. ಯಾಕೆ ಅಂತ ಹೇಳಿದರೆ ಇಬ್ಬರು ಶಾಸಕರುಗಳು ವಿದ್ಯಾವಂತರುಗಳು ಅಭಿವೃದ್ಧಿಯ ಕಡೆಗೆ ಮಾತ್ರ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಅದು ಬಿಟ್ಟು ಇನ್ನು ಬೇರೆ ಯಾವುದಕ್ಕೂ ಅವರು ಪ್ರೋತ್ಸಾಹವನ್ನು ಕೊಡೋದಿಲ್ಲ, ಕಾನೂನು ಬಾಹಿರವಾಗಿ ಮಾಡೋದಿಲ್ಲ. ಕಾನೂನು ರೀತಿಯಲ್ಲಿ ಏನಿದೆ ಅದೇ ರೀತಿ ಮುಂದುವರಿಯಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅವರ ಕನಸು ಹೊಂದಿರುವಂಥದ್ದು ಬರೀ ಅಭಿವೃದ್ಧಿಗಳು. ಏನೇ ಸಮಸ್ಯೆಗಳಿದ್ದರೂ ತಕ್ಷಣ ಸ್ಪಂದಿಸುತ್ತಾರೆ. ಅಧಿಕಾರಿಗಳೊಂದಿಗೆ ನಮಗೆ ಒಂದು ಬೆಂಬಲವನ್ನು ನೀಡುತ್ತಾರೆ. ಆದ್ದರಿಂದ ನಮಗೆ ಯುವಕರಿಗೆ ಬೆಳೆಯಲು ಅವಕಾಶ ಅಂತ ಸಿಕ್ಕಿರುವಂತ ಒಂದು ಸಮಯ. ಆ ಸಮಯವನ್ನ ನಾನು ಒಬ್ಬನೇ ಬೆಳಿಬೇಕು ಅಂತ ಹೇಳ್ಬಿಟ್ಟು ನಾನು ಆಸಕ್ತಿಯನ್ನು ಹೊಂದಿಲ್ಲ. ಗ್ರಾಮಗಳಲ್ಲೂ ಒಂದೊಂದು ಉತ್ಸಾಹಿ ಯುವತಿಯರನ್ನು ನಾನು ಬೆಳೆಸಬೇಕು ಅಂತ ಹೇಳ್ಬಿಟ್ಟು ನನಗೆ ಒಂದು ಗುರಿ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಬೆಳೆಸುವಂತ ಕೆಲಸವನ್ನು ಮಾಡ್ತೀನಿ. ಜಿಲ್ಲತೆ ಸ್ಥಾನನ ಅಲಂಕರಿಸಿದ್ರಿ ಅಂತ ಇಟ್ಕೊಳ್ಳಿ. ಬಹುಶಃ ಅದೃಷ್ಟ ಹೆಂಗೆ ಅಂತ ಹೇಳಕ್ಕಾಗಲ್ಲ. ಅದೃಷ್ಟ ಒಲಿದು ಬಂತು. ಏನು ಕನಸುಗಳೇನಿದೆ? ಕನಸುಗಳು ಅದೇ ಮೇಡಮ್, ಇನ್ನು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆ ಆಗಿರ್ಬೋದು, ತಾಲೂಕು ಪಂಚಾಯತಿ ಚುನಾವಣೆ ಆಗಿರ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಬೋದು, ಒಂದೊಂದು ಯುವಕರು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡು ಅಂಥ ಯುವಕರನ್ನು ನಾನು ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಇನ್ನು ಯುವಕರ ಅದೇ ರಾಜಕೀಯದಲ್ಲಿರುವಂಥ ಕಳಂಕವನ್ನು ದೂರ ಮಾಡಿ ಅಭಿವೃದ್ಧಿಯ ಚಿಂತೆಯಲ್ಲಿರುವಂತಹ ಒಂದು ಯುವಕರ ಪಡೆಯನ್ನು ನಾನು ಪಡೆಯಬೇಕು ಅಂತ ಹೇಳ್ಬಿಟ್ಟು ಒಂದು ರೀತಿ ರಾಜಕೀಯ ಕ್ಷೇತ್ರ ಹಾಳಾಗಿದೆ ಅಂತ ಹೇಳುವಂಥ ಅಭಿಪ್ರಾಯ ಇದೆ. ಹೌದಾ? ಹೌದು ಮೇಡಮ್, ಖಂಡಿತ ಹೌದು. ಯಾಕೆ ಅದು? ಯಾಕೆಂತ ಹೇಳಿದರೆ ಅದೇ ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳಾಗಿ ಹೋಗುತ್ತಾರೆ, ಸಾಮಾನ್ಯ ಕಾರ್ಯಕರ್ತರು ಸಾಮಾನ್ಯವಾಗಿ ಇರ್ತಾರೆ. ಅದನ್ನು ನಾವು ಒಂದು ಬದಲಾವಣೆ ಸಾಮಾನ್ಯ ಕಾರ್ಯಕರ್ತರಿಗೆ ನಾವು ಬೆಂಬಲ ಕೊಟ್ಟು ಒಂದು ನಾಯಕತ್ವವನ್ನು ವಹಿಸಿದರೆ ಖಂಡಿತವಾಗಲೂ ನಾವು ಸಮಾಜದಲ್ಲಿ ರಾಜಕೀಯದಲ್ಲಿ ಒಂದು ಇದನ್ನು ಮಾಡ್ಬೋದು. ಮೈಸಿ ಕತ್ತನೀರವ್ರೆ, ನಿಮ್ಮ ಕನಸು ನನಸಾಗುತ್ತಾ? ಮೇಡಮ್ ಕನಸು ಪ್ರಯತ್ನ ಪಡ್ತೇನೆ ಮೇಡಮ್, ಆದಷ್ಟು ನಾನು ಪ್ರಯತ್ನ ಪಡ್ತೇನೆ. ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಬಹಳ ಆಸಕ್ತಿಯಿಂದ ತಾವು ರಾಜಕೀಯಕ್ಕೆ ಧುಮುಕ್ತೀರಾ. ಒಂದು ಕಡೆ ಸಮಾಜ ಸೇವೆ ಮಾಡಿಕೊಂಡು, ಬಹುಶಃ ಕೈಯಲ್ಲಾದ ಸಹಾಯವನ್ನು ಮಾಡಿಕೊಂಡು, ಕ್ರೀಡಾಕೂಟಕ್ಕೆ ಪ್ರೋತ್ಸಾಹ ನೀಡ್ತಾ, ಎಲ್ಲೋ ಒಂದು ಬರುವಾಗ ಒಂದ್ಸಲ ಕೆಲವೊಮ್ಮೆ ನೋವು ಅನಿಸುತ್ತೆ. ನಾವು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೇವೆ, ನಮ್ಮನ್ನು ಜನ ಗುರುತಿಸ್ತಾ ಇಲ್ಲ, ಅಥವಾ ನನ್ನನ್ನು ಪಕ್ಷ ಗುರುತಿಸ್ತಾ ಇಲ್ಲ, ಅದು ಅನ್ಸಲ್ವಾ? ಪಕ್ಷ ಗುರುತಿಸ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಇನ್ನೊಬ್ಬರಿಗೆ ಡಿಪೆಂಡ್ ಆಗಿಬಿಟ್ಟು ಹೋಗ್ಬಾರ್ದು ಮೇಡಮ್. ನಾವು ನಮ್ಮ ಸಮಾಜ ಸೇವೆ ಮಾಡಿ ಜನಗಳ ಮನಸ್ಸನ್ನು ಗೆದ್ದರೆ ಖಂಡಿತವಾಗಿ ಜನಗಳು ನಮಗೆ ಬೆಂಬಲವನ್ನು ಕೊಡ್ತಾರೆ. ನಮಗೆ ಜನ ಬೆಂಬಲ ಕೊಟ್ಟು ನಮ್ಮ ಹಿಂದೆ ಇದೆ ಅಂತ ಹೇಳಿದರೆ ರಾಜಕೀಯ ಯಾವುದೇ ನಾಯಕರಾದರೂ ನಮ್ಮ ಹತ್ರ ಬರ್ತಾರೆ, ನಮ್ಮ ಕಷ್ಟಗಳಿಗೆ. ನಿಮ್ಮ ನೇಚರ್ ರಾಜಕೀಯಕ್ಕೆ ಸೂಟ್ ಆಗುತ್ತೆ? ಶೂಟ್ ಆಗುತ್ತೆ ಅಂತ ನಮಗೆ ರಾಜಕೀಯ ಅವಶ್ಯಕತೆ ಇದೆ ಮೇಡಮ್. ಅಲ್ಲ, ಯಾಕೆ ಹೇಳಿದ್ರೆ ಆ ಸಾಫ್ಟ್ ಕಾರ್ನರ್ ಬಹುಶಃ ತಾವು ಭಾಳಷ್ಟು ಆಸಕ್ತಿ ಇಟ್ಕೊಂಡು ಬರ್ತೀರಾ, ಭಾಳ ಹೆಂಗಿದ್ದೀರಾ. ಅನೇಕ ಕನಸುಗಳು ನಮ್ಮ ಹತ್ರ ಇರ್ತದೆ, ಅನೇಕ ಕನಸುಗಳನ್ನು ನನಸು ಮಾಡಬೇಕು ಅಂತ ಇರ್ತದೆ. ಆರಂಭದಲ್ಲಿ ತಾವು ಧ್ವನಿಗೂಡಿಸಿದ್ದು, ತಮ್ಮ ಹೆಜ್ಜೆ ಇಟ್ಟಿದ್ದು ನನಗೆ ನೆನಪಿದ್ದಾಗೆ ನಿಮ್ಮನ್ನು ಕುಶಾಲನಗರದ ವ್ಯಕ್ತಿ ಅಂತಲೇ ನನಗೆ ಗೊತ್ತಿದ್ದೆ. ಬಹುಶಃ ಇವತ್ತು ನೀವು ಹೇಳುವಾಗ ನನಗೆ ಗೊತ್ತು ನಾನು ಕುಶಾಲನಗರದವನು ಅಲ್ಲ ಅಂತೇಳಿದರೆ, ಒಂದು ಕಡೆಯಿಂದ ನೀವು ನಾಪಕುಲನ ಬಿಟ್ಟು ಅಥವಾ ನನ್ನ ಊರನ್ನು ಬಿಟ್ಟು ಬೇರೆ ಒಂದು ಊರಲ್ಲಿ ಹೋಗಿ ಅಲ್ಲಿ ಹೆಸರು ತಗೊಂಡು ಒಂದು ಯುವ ನಾಯಕ ಅಂತೇಳಿ ಮುಂಚೂಣಿಗೆ ಬರೋದು ಭಾಳ ಕಷ್ಟ. ಅಂಥದ್ರಲ್ಲಿ ಭಾಳಷ್ಟು ಪ್ರಯತ್ನ ಪಟ್ಟು ತಾವು ಬಂದಂಥ ವ್ಯಕ್ತಿ. ತಮಗೆ ಅನಿಸಿದ್ದೆ ನಾನೊಂದು ನಾಯಕನಾಗಿ ಬೆಳೀತೇನೆ ಕೊಡಗಿನಲ್ಲಿ ಅಂತ? ಖಂಡಿತವಾಗ್ಲೂ ಮೇಡಮ್, ನಾಯಕನಾಗಲು ಆದಷ್ಟು ನಾನು ಪ್ರಯತ್ನ ಪಡುತ್ತೇನೆ ಮೇಡಮ್. ಇನ್ನು ಭಗವಂತನಲ್ಲಿ ಇರೋದು. ಮನೆಯಲ್ಲಿ ಯಾರು ರಾಜಕೀಯ ವ್ಯಕ್ತಿಗಳಿದ್ದಾರಾ? ಇಲ್ಲ ಮೇಡಮ್, ಯಾರು ಇಲ್ಲ. ತುಂಬಾ ಕಷ್ಟದಿಂದ ಬಂದಿರೋದು ಮೇಡಮ್. ತುಂಬಾ ಕಷ್ಟದಿಂದ ಬೆಳೆದು ಬಂದು ಒಂದು ವ್ಯಾಪಾರೋದ್ಯಮದಲ್ಲಿ ನನಗೆ ಒಂದು ಸಪೋರ್ಟ್ ಸಿಕ್ತು, ಮತ್ತೆ ಒಂದು ಲಾಭ ಅಂತ ಹೇಳಿ ಬಂದಾಗ ನಾನು ಖಂಡಿತ ಬಡವರಿಗೆ ನಾನು ಏನು ಕಷ್ಟ ಪಟ್ಟಿದ್ದೀನಿ ಆ ಅನುಭವ ಇರೋದರಿಂದ ನಾನು ನನ್ನ ಬಡವರ ಕಷ್ಟವನ್ನು ಅರಿತು ಒಂದಿಷ್ಟು ಪರ್ಸೆಂಟನ್ನು ಬಡವರಿಗಾಗಿ ಇಟ್ಟು. ಕೊರೋನಾ ಸಂದರ್ಭದಲ್ಲಿ ಸಹ ಬಹಳಷ್ಟು ಸಹಾಯವನ್ನು. ಹೌದು ಮೇಡಮ್, ಅದೇ ಯಾರೋ ನನಗೆ ಹೇಳಿದ್ರು ನಿಸ್ವಾರ್ಥ ಸೇವೆ ಮಾಡುವಂಥ ವ್ಯಕ್ತಿ ಅಂತ. ಕೊರೋನಾ ಟೈಮ್ನಲ್ಲಿ ಆಟೋ ಚಾಲಕರಿಗೆ ಒಂದು 136ಗಳಷ್ಟು ಕಿಟ್ಗಳನ್ನು ಅಲ್ಲಿ ತಲುಪಿಸಿದ್ದೀನಿ. ಅದೇ ರೀತಿ ಅನೇಕ ಬಡಾವಣೆಗಳಿಗೆ ನಾನು ಕಿಟ್ಗಳು ಅದು ಇದೆಲ್ಲ ವಿತರಣೆ ನನ್ನ ಕೈಯಲ್ಲಿ ಆದಂತಹ ಸಹಾಯನೂ ಮಾಡಿದ್ದಾನೆ. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ರಕ್ಷಾರಾಮಯ್ಯನವರು ನನಗೆ ಬೆಂಬಲವಾಗಿ ನಿಂತಿದ್ರು. ಈಗ ಕಳೆದ ಚುನಾವಣೆಯಲ್ಲಿ ರಕ್ಷಾರಾಮಯ್ಯನವರು ಅಧ್ಯಕ್ಷರಾಗಿದ್ದಾಗ ಇಲ್ಲಿ ಬೇಕಾಗಿರುವಂತಹ ಕಿಟ್ಗಳಾಗಿರ್ಬೋದು, ಯಾವುದು ಮೆಡಿಸಿನ್ ಕಿಟ್ಗಳಾಗಿರ್ಬೋದು, ಆ ರೀತಿ ಮತ್ತೆ ಭೇಟಿ ಕೊಡೋದು, ಮತ್ತೆ ಮಾವುತರಿಗೆ ಆನೆ ಅಲ್ಲಿ ಬಂದು ಅವರಿಗೂ ಬೇಕಾದಂತಹ ಅದೇ ತುಂಬಾ ಅವರು ಸಪೋರ್ಟ್ ಅನ್ನು ನೀಡಿದ್ರು ಮೇಡಮ್. ನನಗೆ ಖುಷಿ ಕೊಡ್ತಾ ಇತ್ತು, ರಾಜಕೀಯ ತುಂಬಾ ಖುಷಿ ಕೊಡ್ತಾ ಇದೆ ಮೇಡಮ್. ಬಹುಶಃ ಇವತ್ತು ಮೈಸಿ ಕತ್ತಣೀರ ಅಂತ ಹೇಳಿದ್ರೆ ಅವ್ರು ರಾಜಕೀಯ ಅಲ್ಲ, ಕಾಂಗ್ರೆಸ್ ಮುಖಂಡ ಅಂತ ಹೇಳ್ಬೋದು. ನಾನು ಯುವ ಮುಖಂಡ.
ಹೌದು, ಯುವ ಮುಖಂಡ ಅಂತ ಹೇಳಿದ್ರೆ ಅದೇ ನನಗೆ ಒಂದು ಹುಡುಗರನ್ನ ಒಂದು ನಾಯಕತ್ವ ಗುಣ ಇರುವಂತವ್ರನ್ನ ನಾನೊಂದು ಪಡೆ ಮಾಡಬೇಕು ಅಂತ ಹೇಳಿ ಕೊಡಗಿನಲ್ಲಿ ಒಂದು ಯುವಕರ ಪಡೆಯನ್ನು ಮಾಡಬೇಕು ಅಂತ ಒಂದು ಕನಸನ್ನು. ಬಹುಶಃ ಯಾವುದೇ ಕಾರ್ಯಕ್ರಮ ಇದ್ರೂ ನಮ್ಮ ಪಡೆ ಇದೆ ಅಂತ ಹೇಳಬೇಕು. ಹೌದು ಮೇಡಮ್, ನಮ್ಮ ಧ್ವನಿ ಇದೆ ಅಂತ ಹೇಳುವಂತ ಮಟ್ಟಿಗೆ ಒಂದು ಪಡೆಯನ್ನು ಕಟ್ಟಬೇಕು ಅಂತ ಹೇಳುವಂತ ಬಹಳಷ್ಟು ಕನಸುಗಳಿದ್ರು ಕೂಡ ಕೆಲವೊಮ್ಮೆ ಎಲ್ಲೋ ನಮಗೆ ಎಡಗಿ ಹೋಗುತ್ತೆ ಅಂತ ಅನ್ಸಲ್ವಾ ನಿಮಗೆ? ಇರುತ್ತೆ ಮೇಡಮ್, ರಾಜಕೀಯ ಆದಮೇಲೆ ಖಾಲಿ ಎಳೆಯೋದು ಇರುತ್ತೆ. ಇನ್ನೊಮ್ಮೆ ನಾವು ಕಷ್ಟದಿಂದ ಬಂದಿರ್ತೇವೆ, ನಮ್ಮ ಕಷ್ಟ ಇನ್ನೊಬ್ಬರಿಗೆ ಆಗಬಾರ್ದು ಅಂತ ಹಾಕಿರ್ತೇವೆ, ಅಲ್ಲಿ ಎಲ್ಲಾರು ಒಂದು ಕೊಂಕುಗಳು ಬರುತ್ತೆ. ಅದನ್ನೆಲ್ಲ ನಾವು ತಡೆದು ನಿಂತು ನಾವು ಮುನ್ನುಗ್ಗಬೇಕು ಮೇಡಮ್. ಶಾಸಕರ ಪ್ರೋತ್ಸಾಹ ಯಾವ ರೀತಿ ಇದೆ? ಖಂಡಿತ ಸಹ ಒಳ್ಳೆ ಪ್ರೋತ್ಸಾಹವನ್ನು ಇಬ್ಬರು ಶಾಸಕರಾದ ಪೊನ್ನಣ್ಣನವರು ಹಾಗೂ ಮಂತರಗೌಡರವರು ಯಾವುದೇ ಒಂದು ಸಮಸ್ಯೆ, ಜನಗಳ ಏನೇ ಸಮಸ್ಯೆ ಇದ್ದರೂ, ಯುವಕರ ಸಮಸ್ಯೆ ಇದ್ರೂ ಹೋಗಿ ನಾನು ನೀಡಿದರೆ ತಕ್ಷಣ ಅದಕ್ಕೆ ಸ್ಪಂದಿಸ್ತಾರೆ ಮೇಡಮ್. ಆ ಒಂದು ಧೈರ್ಯದ ಮೇಲೆ ನಾನು ಈ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧಿಸ್ತಾ ಇದ್ದೀನಿ. ತಾವು ಕಾಂಗ್ರೆಸ್ಸಿಗೆ ಶಿವಮೊಗ್ಗಪುರ ಅಧ್ಯಕ್ಷರಾಗಿ ಬಂದಾಗ ಇಲ್ಲಿ ಪರಿಸ್ಥಿತಿ ಬೇರೆ ಇತ್ತು ಮೇಡಮ್. ಖಂಡಿತವಾಗ್ಲೂ ಇಲ್ಲಿನ ಪರಿಸ್ಥಿತಿ ಆ ರೀತಿಯ ಪರಿಸ್ಥಿತಿ ಇಲ್ಲಿ ಇರಲಿಲ್ಲ ಮೇಡಮ್. ಆದ್ದರಿಂದ ಆ ಟೈಮಲ್ಲಿ ತುಂಬ ಕಷ್ಟ ಆಗ್ತಿತ್ತು. ಅಲ್ಲಿಂದ ನಾನು ಪ್ರಯತ್ನ ಪಟ್ಟು ಇಷ್ಟೊಂದು ವರ್ಷ ಈ ಒಂದು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಲು ಇಷ್ಟೊಂದು ವರ್ಷ ನನಗೆ ಸಮಯ ಹಿಡಿಯಿತು ಮೇಡಮ್. ಕಳೆದ ಸಲ ಯಾಕೆ ನಿಮ್ಮ ಕೈಯಿಂದ ಮಿಸ್ ಆಯಿತು? ಕಳೆದ ಸಲ ನಾನು ಆಸಕ್ತಿ ವಹಿಸಿ ಕೆಲಸ ಮಾಡಿಲ್ವಾ? ಆಸಕ್ತಿ ವಹಿಸಿ ಕೆಲಸ ಮಾಡಿದ್ದೀನಿ. ಈ ಚುನಾವಣೆಯಲ್ಲಿ ಓಟ್ಗಳು 950ರಷ್ಟು ಓಟ್ಗಳನ್ನು ಪಡೆದಿದ್ದೀನಿ. ನನ್ನ ಪ್ರತಿಸ್ಪರ್ಧಿಯಾದಂಥವರು 300ರಷ್ಟು ಓಟು ಪಡೆದಿದ್ದರು. ಆದರೆ ನನಗೇನೋ ಕಾರಣಾಂತರಗಳಿಂದ ರಾಜ್ಯದಲ್ಲಿ ಏನೋ ಒಂದು ಕಳೆದ ಸಲ ಏನೋ ಗೋಲ್ಮಾಲ್ಗಳು ನಡೀತು ಮೇಡಮ್. ಅದರಲ್ಲಿ 700ರಷ್ಟು ಮತಗಳು ತಿರಸ್ಕಗೊಂಡಿತ್ತು. ಆದ್ದರಿಂದ ಕೈ ತಪ್ಪಿತ್ತು. ಅದರಿಂದ ಏನು ತೊಂದರೆ ಇಲ್ಲ. ಪಕ್ಷದಲ್ಲೇ ಅವಕಾಶಗಳು ಬಂದೇ ಬರುತ್ತೆ ಅಲ್ವಾ? ಹೌದು, ಜಿಲ್ಲಾ ಉಪಾಧ್ಯಕ್ಷ ಸ್ಥಾನವನ್ನು ನನಗೆ ನೀಡಿ ಮತ್ತೆ ನಾನು ಪಕ್ಷ ಸಂಘಟನೆಯಲ್ಲಿ ಮುನ್ನುಗ್ಗಿದ್ದೆ ಮೇಡಮ್. ಆದರೆ ಪಕ್ಷದಿಂದ ದೂರ ಹೋಗಿಲ್ಲ. ಇನ್ನೂ ಪಕ್ಷ ಇನ್ನು ಸಂಘಟನೆ ನಾನು ಬಲಿಷ್ಠಗೊಳಿಸಿದ್ದೀನಿ. ಕಳೆದ ಚುನಾವಣೆಯಲ್ಲಿ ಇಬ್ಬರು ಶಾಸಕರಿಗೆ ನಾನು ಸಂಘಟನೆ ಅದೇ ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ಮೈಸೂರು. ಯಾಕೆ ಅಂತ ಹೇಳಿದ್ರೆ ಪಕ್ಷ ಬಲ ಇಲ್ಲದ ಸ್ಥಿತಿಯಲ್ಲಿ ತಾವು ಪಕ್ಷಕ್ಕೆ ಬಂದಂಥವ್ರು. ಹೌದು ಅಲ್ವಾ? ಒಂದು ಪಕ್ಷನ ಅಂತೇಳಿ ಆಗಿನ ಸ್ಥಿತಿ ನಿಮಗೆ ಗೊತ್ತು. ಇದೊಂಥರ ಕೊಡಗು ಅಂತ ಹೇಳಿದರೆ BJPಯ ಭದ್ರಕೋಟೆ ಅಂತೇಳಿ ಆ ಭದ್ರಕೋಟೆ ಹಾಗೇ ಉಳ್ಕೊಂಡು ಬಂದಿತ್ತು. ಈ ಸಲ ಆ ಭದ್ರಕೋಟೆ ಛಿದ್ರ ಆಗಿದೆ ಮೇಡಮ್. ಅದು ಆಗಲೇ ಆ ಭದ್ರಕೋಟೆ ಆಗಿದ್ದಾಗಲೇ ತಾವು ನುಗ್ಗಿದಂಥ ವ್ಯಕ್ತಿ. ಹೌದು ಮೇಡಮ್. ನಿಮ್ಮ ಆಸಕ್ತಿ ಆಗಲೇ ಕಾಂಗ್ರೆಸ್ನತ್ತ ಇದ್ದಿದ್ದು. ಆರಂಭದ ಹೆಜ್ಜೆ ನೀವು ಕಾಂಗ್ರೆಸ್ ಪಕ್ಷದ ಹತ್ರ ಇದ್ದಂಥವ್ರು. ನಾನು ಅದೇ ಹೇಳಿದ್ದು, ಪಕ್ಷ ಗುರುತಿಸಲ್ಲ ಅಂತಿಲ್ಲ. ಹೌದಾ? ಪಕ್ಷ ಗುರುತಿಸಲ್ಲ ಅಂತ ಹೇಳಿದ್ರೆ ನಾಯಕರುಗಳನ್ನ ನಾವು ನಂಬಿ ಕೂತ್ರೆ ಪಕ್ಷ ಯಾವುದೇ ಕಾರಣಕ್ಕೂ ಗುರುತಿಸಲ್ಲ ಮೇಡಮ್. ನಾವು ನಮ್ಮ ಕನಸನ್ನ ಇಟ್ಟು ನಾವು ಮುನ್ನುಗ್ಗಬೇಕು. ಯುವಕರನ್ನ ಪಡಿಬೇಕು, ಜನಗಳ ಮನವನ್ನ ಗೆಲ್ಲಬೇಕು. ಆದ್ರೆ ಮಾತ್ರ ಇನ್ನೊಬ್ಬರಿಗೆ ಡಿಪೆಂಡ್ ಆಗದ್ರೆ ನಾವು ಮುನ್ನುಗ್ಗಿದ್ರೆ ಮಾತ್ರ ನಮಗೆ ಒಂದು ನಾಯಕನಾಗಲು ಅವಕಾಶ ಸಿಗೋದು. ಇಲ್ಲ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಸಿಗಲ್ಲ. ಅದಕ್ಕೆ ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳಾಗೇ ಇರ್ತಾರೆ, ಸಾಮಾನ್ಯ ಕಾರ್ಯಕರ್ತರು ಸಾಮಾನ್ಯವಾಗಿಯೇ ಇರ್ತಾರೆ. ಎಲ್ಲಿ ಬರ್ಲಿಕ್ಕೆ ಸಾಧ್ಯ ಯಾವುದೇ ಕಾರಣ ಸಾಧ್ಯ ಇಲ್ಲ. ಅದೇ ರೀತಿ ರಾಜಕಾರಣಿ ಮಕ್ಕಳು ದುಡ್ಡಿದೆ ಅಂತ ಹೇಳ್ಬಿಟ್ಟು ನೇರವಾಗಿ ರಾಜಕೀಯಕ್ಕೆ ಬರೋದು ಅದೊಂದು ಇದು ಬರಲ್ಲ ಮೇಡಮ್. ಇದು ರಾಜಕಾರಣಿಗಳ ಮಕ್ಕಳು ಬರಬೇಕು, ರಾಜಕೀಯ ಮಾಡಬೇಕು. ಆದರೆ ಸಮಾಜ ಸೇವೆಯಲ್ಲಿ ತೊಡಗಿ ಮತ್ತೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೆ ಇನ್ನೂ ತುಂಬಾ. ಯುವಕರು ರಾಜಕೀಯಕ್ಕೆ ಬರಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ? ರಾಜಕೀಯರ ಮಕ್ಕಳು ಇನ್ನೊಬ್ಬರಿಗೆ ಡಿಪೆಂಡ್ ಆಗಿ ಮೇಡಮ್. ನಾಯಕರುಗಳು ಬಿಡಲ್ಲ. ನಾಯಕರುಗಳು ಆಗಿರುವವ್ರನ್ನ ಯಾವುದೇ ಕಾರಣಕ್ಕೂ ನಾವು ನಂಬಿಬಿಟ್ಟು ಕೂರಬಾರ್ದು ಮೇಡಮ್. ನಾಯಕರು ಬಿಡಲ್ಲ, ಅವರು ತುಣಿತಾರೆ, ಬೆಳಿಲಿಕ್ಕೆ ಬಿಡಲ್ಲ. ನಾವು ನಾಯಕರಿಗೆ ನಾವು ರೆಸ್ಪೆಕ್ಟನ್ನು ಕೊಟ್ಟು ಅವರಿಂದ ಹೋಗಿ ನಾವು ರಾಜಕೀಯದ ಹಿನ್ನೆಲೆ ಏನು ಅಂತ ಕಲಿತು ನಾವು ಸಮಾಜ ಸೇವೆಯಲ್ಲಿ ತೊಡಗಿ ನಾವು ಮುನ್ನುಗ್ಗಬೇಕು. ಆದ್ದರಿಂದ ನಾಯಕರುಗಳು ನಮ್ಮನ್ನು ಗುರುತಿಸ್ತಾರೆ. ಅದೇ ನಾಯಕರುಗಳನ್ನು ನಾವು ಓವರ್ಟೇಕ್ ಮಾಡೋದು ಇನ್ನೊಂದು ಕೆಲಸ ಮಾಡಿದರೆ ಅವರು ಯಾವುದೇ ಕಾರಣಕ್ಕೂ ಬೆಳೆಯಲು ಸಾಧ್ಯ ಇಲ್ಲ ಮೇಡಮ್. ನಿಮ್ಮನ್ನು ಪಕ್ಷ ಗುರುತಿಸಿದೆ? ಹೌದು ಮೇಡಮ್. ಮೈಸಿ ಕತ್ತನೀರ ಒಬ್ಬರು ಒಳ್ಳೆಯ ನಾಯಕ ಅಂತೇಳಿ ಗುರುತಿಸಿದೆ. ಹೌದು ಮೇಡಮ್. ಇದೀಗ ಈ ಒಂದು ಸಂದರ್ಭದಲ್ಲಿ ಸಂಘಟನೆ, ಈ ಒಂದು 540 ಸಂಘಟನೆ ಮಾಡೋದು ಅದನ್ನು ನೋಡ್ಬಿಟ್ಟು ಇದೊಂಥರ ಚುನಾವಣೆ ಅಂತ ಅನಿಸ್ತಾ ಇಲ್ವಾ? ಹೌದು ಮೇಡಮ್, ತುಂಬಾ ಒಂದು ಜಿಲ್ಲಾ ಪಂಚಾಯತ್ ಟಫೆಸ್ಟ್ ಚುನಾವಣೆ ಅಂತ. ಹೌದು ಮೇಡಮ್. ಬಟ್ ಸಂಘಟನೆ ಮಾಡಬೇಕು ಮೇಡಮ್. ಇದರಿಂದ ಸಂಘಟನೆ ಬಲಿಷ್ಠಗೊಳ್ಳುತ್ತದೆ. ಈಗ JDS ಆಗಿರ್ಬೋದು, ಯುವಕರು, BJP ಅವರಾಗಿರ್ಬೋದು, SDP ಆಗಿರ್ಬೋದು, ಇನ್ನಿತರ ಯುವಕರುಗಳನ್ನೆಲ್ಲ ನಾವು ಕಾಂಗ್ರೆಸ್ಸಿಗೆ ಎಳೆಯುವಂತ ಒಂದು ಉತ್ತಮ ಕೆಲಸ ಆಗುತ್ತೆ ಮೇಡಮ್. ಇದರಲ್ಲಿ ಕಾಂಗ್ರೆಸ್ಸಿಗೆ ಪಕ್ಷ ಇನ್ನು ಯುವಕರಿದ್ದರೆ ಒಂದು ಸಂಘಟನೆ ದೊಡ್ಡ ಬಲಿಷ್ಠಪಡುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ವಿಧಾನಸಭಾ ಶಾಸಕರ ಚುನಾವಣೆ ಇದ್ರೂ ಇನ್ನು ಅವರಿಗೆ ತುಂಬಾ ಅನುಕೂಲ ಆಗುತ್ತೆ ಮೇಡಮ್. ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದರೆ ಚುನಾವಣೆಯಲ್ಲಿ ಅವರು ಸುರಿಯುವ ದುಡ್ಡಿನ ಒಂದು ರಾಜಕೀಯ ಮಾಡೋ ಅವಶ್ಯಕತೆ ಇರೋದಿಲ್ಲ ಮೇಡಮ್. ಸುಮಾರು 20-25 ವರ್ಷಗಳಿಂದ BJP ಶಾಸಕರು ಇಲ್ಲಿದ್ದರು. ಕೊಡಗಲ್ಲಿ ಅಭಿವೃದ್ಧಿ ಆಗಿಲ್ವಾ? ಅಭಿವೃದ್ಧಿ ಆಗಿದೆ ಮೇಡಮ್, ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಾವು ಒಂದು ಪಕ್ಷಕ್ಕೆ ಸೀಮಿತವಾದಾಗ ಆ ನಿರೀಕ್ಷೆ ಮಟ್ಟದ ಆಗಿಲ್ಲ ಅಂತ.
ನಿರೀಕ್ಷಾ ಮಟ್ಟ ಅಂತಲ್ಲ, ಒಂದೊಂದು ಸರ್ಕಾರಗಳು ಬರುವಾಗ ಅವರಿಗೆ ಬೇಕಾದಂತಹ ಒಂದು ಅಭಿವೃದ್ಧಿ ಕಾರ್ಯಗಳು ಆ ರೀತಿ ನಡೀತದೆ. ಆದರೆ ಈ ಇಬ್ಬರು ನಮ್ಮ ಶಾಸಕರುಗಳು ಕಾಂಗ್ರೆಸ್ ಪಕ್ಷದಿಂದ ಬಂದಾಗ ಯಾವುದೇ ಪಕ್ಷನೋ ಇನ್ನೊಂದೋ ನೋಡೋದಿಲ್ಲ. ಎಲ್ಲರಿಗೆ ಗ್ರಾಮಗಳಿಗೆ ಹೋಗ್ಬಿಟ್ಟು ಭೇಟಿ ಕೊಟ್ಟು ಈಗ 1.5 ವರ್ಷದಿಂದ 350 ಕೋಟಿ ಮೇಲೆ ಅಭಿವೃದ್ಧಿ ಒಂದೊಂದು ಕ್ಷೇತ್ರದಲ್ಲಿ ಮಾಡಿದ್ದಾರೆ ಮೇಡಮ್. ಅದು ಯಾವ BJP ಕ್ಷೇತ್ರನೋ ಇನ್ನೊಂದೋ ನೋಡಿಲ್ಲ ಅವರು. ಅದರಿಂದ ನಮಗೆ ಇನ್ನೂ ತುಂಬ ಅನುಕೂಲ, ಖುಷಿ. ಸರ್ಕಾರದ ಸೌಲಭ್ಯಗಳು ಜನರಿಗೆ ತಲುಪಿಸುವಲ್ಲಿ ಆಡಳಿತ ಪಕ್ಷದ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡ್ತಾರೆ? ಈಗ ಗ್ಯಾರಂಟಿ ಯೋಜನೆಗಳೇ ಇರ್ಬೋದು, ಜನಸಾಮಾನ್ಯರಿಗೆ ತಲುಪಬೇಕು, ನಾವು ಕೆಲಸ ಮಾಡಿದ್ದೇವೆ ಅಂತೇಳಿ. ಹಾಗೆ ಮೈಸಿ ಕತ್ತನೀರು ನಾನು ಒಳ್ಳೆ ಕೆಲಸ ಮಾಡ್ತೇನೆ ಅಂತೇಳಿ ಕಾರ್ಯಕರ್ತರ ಮನವನ್ನು ಉಳಿಸಬೇಕು. ಇದೆಲ್ಲ ಭಾಳ ಟಫೆಸ್ಟ್ ಕೆಲಸನೂ ಕೂಡ. ಕಾರ್ಯಕರ್ತರು ಹೇಗೆ ಜನರ ಮನೆ ಹೋಗ್ತಾರೆ ಅಂತ, ಈ ರೀತಿಯ ಗ್ಯಾರಂಟಿಗಳಿದ್ದಾವೆ ಒಪ್ಪಿಕೊಳ್ಳಿ, ಹೆಂಗೆ ಮಾತಾಡ್ಕೊಂಡು ಹೋಗ್ತೀರಾ ನೀವು? ಅವು ಈಗ ಅನುಕೂಲಗಳು ಸಿದ್ದರಾಮಯ್ಯ ಕೊಟ್ಟಿರುವಂಥ 5 ಗ್ಯಾರಂಟಿಗಳು ಮನೆಗೆ ತಲುಪ್ತಾ ಇದೆ ಮೇಡಮ್. ಅದರಿಂದ ನಮಗೆ ತುಂಬ ಒಂದು ಅನುಕೂಲ, ಒಳ್ಳೆ ರೀತಿಯಲ್ಲಿ ನಮಗೆ ಸ್ಪಂದನೆಯನ್ನು ನೀಡುತ್ತಾ ಬಂದಿದ್ದಾರೆ. ಯಾವುದೇ ಕರೆಂಟ್ಗಳು, ವಿದ್ಯುತ್ ಶಕ್ತಿ ಇದಾಗಿರ್ಬೋದು, ಬಿಲ್ ಕಟ್ಟುವ ಅವಶ್ಯಕತೆ ಇರೋದಿಲ್ಲ. ಇನ್ನೊಂದು ಬಡವರಿಗೆ ಬೇಕಾದಂತಹ ಅನ್ನಧಾನ್ಯಗಳು, ತುಂಬ ಕಷ್ಟದಲ್ಲಿ ಇರುವಂಥವರೆಲ್ಲ ನಮಗೆ ಉತ್ತಮ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಮ್ಮ ಒಂದು ಮನೆಯಲ್ಲಿ 4 ಜನ ಮಕ್ಕಳಿದ್ರೂ ಕರೆಸ್ಬಿಟ್ಟು ನಮಗೆ ಮೆಂಬರ್ಶಿಪ್ ಮಾಡಿಸುವ ಸಂಘಟನೆ ಮಾಡಲಿಕ್ಕೆ ಒಂದು ಪ್ರೋತ್ಸಾಹನೂ ಕೊಡ್ತಾ ಇದ್ದಾರೆ. ಆ 5 ಗ್ಯಾರಂಟಿಗಳು ನಮಗೆ ತುಂಬ ಉಪಕಾರ ಆಗಿದೆ ಮೇಡಮ್. ಈ ರೀತಿ ಮೆಂಬರ್ಶಿಪ್ ಮಾಡಿ ಓಟ್ ತಗೊಳ್ಳೋದು ಒಳ್ಳೇದಾ ಕೆಟ್ಟದಾ? ಒಳ್ಳೇದೇ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಮೆಂಬರ್ಶಿಪ್ ರಿಜಿಸ್ಟರ್ ಮಾಡಿದ್ದಾರೆ. ಆ ಮನೆಯವರು 4 ಜನ ಇದ್ರು. ಆ ಮನೆಯಲ್ಲಿ 5 ಓಟುಗಳು ಇನ್ನು ಮುಂದಿನ ದಿನಗಳಲ್ಲಿ ಶಾಸಕರಿಗೆ ಒಂದು ಅನುಕೂಲ ಆಗುತ್ತೆ ಮೇಡಮ್. ಅವರಿಗೆ ಇನ್ನು ಕೂತಲ್ಲೇ ಚುನಾವಣೆ ಮಾಡ್ಬೋದು ಮೇಡಮ್. ಅಂತ ಒಂದು ಇದು ಚುನಾವಣೆ ಆಗಿರುತ್ತೆ ಯುವ ಕಾಂಗ್ರೆಸ್. ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ. ಇಡೀ ಜಿಲ್ಲೆಯ ಎಲ್ಲ ಯುವಕರನ್ನ ಒಗ್ಗೂಡಿಸುವಂತ ಬಹಳ ದೊಡ್ಡ ಜವಾಬ್ದಾರಿಯ ಕೆಲಸ. ಹೌದು ಮೇಡಮ್. ನಿಮ್ಮ ಹೆಗಲಿ ಮೇಲೆ ಬೀಳುತ್ತೆ. ಹೌದು ಮೇಡಮ್. ಹೇಗೆ ಒಗ್ಗೂಡಿಸ್ಕೊಂಡು ಹೇಗೆ ಹೋಗ್ತೀರಾ? ಒಗ್ಗೂಡಿಸೋದು ತುಂಬ ಕಷ್ಟ ಆಗುತ್ತೆ ಮೇಡಮ್. ಯಾಕೆ ಅಂತ ಹೇಳಿದರೆ ನಿದ್ರೆ ಇಲ್ಲ, ಊಟ ಇಲ್ಲ, ಮನೆಗೆ ತಲುಪಲ್ಲ. ಆದರೆ ನಮ್ಮ ಕನಸನ್ನು ನಾವು ನನಸು ಮಾಡಬೇಕು, ನನ್ನ ಗುರಿಗೆ ತಲುಪಬೇಕು ಅಂತ ಹೇಳಿ ನಾನು ಇಡೀ ಗ್ರಾಮಗಳಲ್ಲಿ ಒಂದೊಂದು 5 ಹುಡುಗರನ್ನ ಬಿಟ್ಟು ನಾನು ಕೆಲಸ ಸಂಘಟನೆ ಮಾಡ್ತಾ ಇದ್ದೀನಿ. ಇದೊಂದು ಒಳ್ಳೆ ಅನುಭವ ಅಂತ ಅನ್ಸಲ್ವಾ ನಿಮ್ಗೆ? ತುಂಬ ದೊಡ್ಡ ಅನುಭವ ಮೇಡಮ್ ಇದು. ಈ ಒಂದು ಅನುಭವದಲ್ಲಿ ನಾನು ಸಕ್ಸಸ್ ಆದರೆ, ನನಗೊಂದು ಈ ಒಂದು ಸ್ಥಾನ ಸಿಕ್ಕಿದರೆ ಇನ್ನು ಮುಂದಿನ ದಿನಗಳಲ್ಲಿ ಚುನಾವಣೆಗಳು ನನಗೆ ತುಂಬ ಈಸಿಯಾಗಿ. ತಾವು ಹೇಳಿದ್ರಲ್ಲ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ, ಈ ಎಲೆಕ್ಷನ್ಗೆಲ್ಲ ಯುವ ಪಡೆ ಶಾಸಕರ ಹತ್ರ ನಾನು ಬೇಡಿಕೆನೂ ಇಡಬಹುದು. ನನಗೆ ಯಾವುದೇ ಗ್ರಾಮದಲ್ಲಿ ಚುನಾವಣೆ ನಡೆಯೋದಾದ್ರೆ ಪಂಚಾಯತಿ ಗ್ರಾಮಕ್ಕೆ ಒಂದು 2 ಯುವಕರು, 1 ಯುವಕರನ್ನ ನನಗೆ ಒಂದು ಹೆಸರು ಕೊಟ್ಟರೆ, ಒಂದು ಆ ರೀತಿ ಯುವಕರನ್ನ ಬೆಳೆಸಿದ್ರೆ ಇನ್ನು ಯುವ ಪಡೆ ತುಂಬಾ ಶಕ್ತಿಯುತವಾಗಿ ಬೆಳೀತದೆ ಕಾಂಗ್ರೆಸ್ ಪಕ್ಷದಲ್ಲಿ. ನಿಮಗೆ ಕನಸಿದೆಯಾ, ನಾನೊಂದು ಯುವ ಪಡೆನ ಕಟ್ಟಿ ಇಂಥವನಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು, ಇಂಥವನಿಗೆ ಇಂಥ ಜವಾಬ್ದಾರಿ ಕೊಡಬೇಕು, ನನ್ನಂದನೇ ಆ ಜವಾಬ್ದಾರಿಗಳು ಹೋಗ್ಬೇಕು ಅಂತ ಆ ಕನಸಿನ ರೀತಿಯ? ಯಾಕೆಂತ ಉತ್ಸಾಹಿ ಯುವಕರನ್ನು ನೋಡಿ ಮಾತ್ರ ನಾನು ಈ ಒಂದು ಬೇಡಿಕೆಯನ್ನು ಇಡುತ್ತೆ ಮೇಡಮ್. ಯಾವುದೋ ಇನ್ನು ಯುವಕರು ಇದ್ದಾರೆ, ನನ್ನ ಸ್ನೇಹಿತರಿದ್ದಾರೆ, ಅವರ ಹಿನ್ನೆಲೆ ನೋಡದೆ ನಾನು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ, ಅವರಿಗೋಸ್ಕರ ನಾನು ರಿಕ್ವೆಸ್ಟ್ ಮಾಡಲ್ಲ. ಬಟ್ ಯಾರು ಉತ್ಸಾಹಿ ಸಮಾಜ ಸೇವೆಯಲ್ಲಿ ತೊಡಗಿರ್ತಾರೆ, ಬಡ ಜನರಿಗೆ ಯಾರು ಸ್ಪಂದಿಸ್ತಾ ಇದ್ದಾರೆ ಅಂಥ ಯುವಕರನ್ನು ನಾನು ರಾಜಕೀಯಕ್ಕೆ ಎಳೆಯಲು ಬಯಸ್ತೇನೆ. ತಾವು ಆಗಲೇ ಹೇಳಿದ್ರಿ, ನಾನು ಮಾಡುವಂಥ ಸಂಪಾದನೆಯಲ್ಲಿ 1 ಭಾಗವನ್ನು ಶೇಕಡ ನಾನು ಸಮಾಜ ಸೇವೆಗೆ ಮೀಸಲಿ. ಯಾಕೆ ನಿಮಗೆ ಆ ಮನಸ್ಥಿತಿಗಳು ಬಂತು, ನಾನು ಇಡಬೇಕು ಅಂತ ಹೇಳೋದು ಯಾಕಾಯಿತು? ಯಾಕೆಂತಂದ್ರೆ ನಾನು ತುಂಬ ಕಷ್ಟದಿಂದ ಬಂದವರು. ಆದರೆ ನಾನು ವ್ಯಾಪಾರೋದ್ಯಮದಲ್ಲಿ ತೊಡಗಿ ಕಷ್ಟ ಅಂತ ಹೇಳಿದರೆ ಅದೇ ಬಡತನದಲ್ಲಿತ್ತು, ಆರ್ಥಿಕವಾಗಿ ತುಂಬ ಹಿಂದುಳಿದಿದ್ದೆ. ಮತ್ತೆ ಒಂದೇ ಸಲಕ್ಕೆ ನಾನು ವ್ಯಾಪಾರದಲ್ಲಿ ತೊಡಗಿದಾಗ ಒಂದು ತುಂಬ ಉತ್ತಮ ನಿಮ್ಮನ್ನು ನೋಡಿ ಖುಷಿ ಪಡ್ತಾ ಇದ್ದಾರಾ? ತುಂಬ ಖುಷಿ ಪಡ್ತಾ ಇದ್ದಾರೆ. ಎಂತ ಹೇಳ್ತಾರೆ ಮೈಸಿ ಅವರೇ? ಅದೇ ಕುಟುಂಬ ಇದೆ. ನಾನು ಈಗ ಯಾವುದೇ ಒಂದು ರಸ್ತೆಯಲ್ಲಾಗಿರ್ಬೋದು, ಈ ವೃದ್ಧರು ಮತ್ತು ವೃದ್ಧೆಯರು ಈ ರೀತಿ ಏನಾದರೂ ರೋಗದಿಂದ ಬಳಲ್ತಾ ಇದ್ದಾರೆ, ಇಲ್ಲ ತಿನ್ನಕ್ಕೆ ಏನಾದರೂ ಇಲ್ಲ ಅಂತ ಹೇಳಿದ್ರೆ ನಾನು ಅವ್ರನ್ನ ಸಾಕುವಂಥದ್ದು ಮತ್ತು ಅವ್ರನ್ನ ಆಸ್ಪತ್ರೆಗೆ ದಾಖಲಿಸುವಂಥದ್ದು, ಇಂಥ ಹಲವಾರು ಕೆಲಸಗಳನ್ನು ಮಾಡ್ತಾ ಬಂದಿದ್ದೇನೆ ನಾನು. ಬಹುಶಃ ಬಡತನದಲ್ಲಿ ನಾವು ಬಡತನದಲ್ಲಿ ಅನುಭವಿಸಿರೋದು ಇನ್ನೊಬ್ಬರು ಅನುಭವಿಸಬಾರ್ದು, ನನಗೆ ಅದೊಂದು ಸಹಿಸಲಿಕ್ಕೆ ಆಗಲ್ಲ ಮೇಡಮ್, ನೋವಾಗುತ್ತೆ. ಹೌದು. ಬಹಳ ದುಃಖ ಕೊಟ್ಟ ಯಾವ್ದಾದ್ರು ಪ್ರಸಂಗ ಇದೆಯಾ ಮೈಸಿ ಅವರೇ? ದುಃಖ ಕೊಟ್ಟಿದ್ದು ಅಂತ ಹೇಳಿದರೆ ತುಂಬ ಇದೆ ಮೇಡಮ್. ಯಾಕೆಂತ ಹೇಳಿದರೆ ಈಗಿನ ಒಂದು ಪರಿಸ್ಥಿತಿ, ಈ ಸನ್ನಿವೇಶದಲ್ಲಿ ತಂದೆ ತಾಯಿಯಂದಿರನ್ನ ನೋಡೋದು, ಹೌದು ಮೇಡಮ್, ತಂದೆ ತಾಯಿಯಂದಿರನ್ನ ದೂರ ಮಾಡಿಬಿಡ್ತಾರೆ, ರೋಡಿಗೆ ಕಳಿಸ್ಬಿಡ್ತಾರೆ, ವೃದ್ಧಾಶ್ರಮಕ್ಕೆ ಆಗ್ತಾ ಇದ್ದಾರೆ. ವೃದ್ಧಾಶ್ರಮಕ್ಕೆ ಆಗಿದ್ರೂ ಪರವಾಗಿಲ್ಲ, ಒಂದೊಂದು ದಿನ ಕುಶಾಲನಗರ ಪಟ್ಟಣದಲ್ಲಾಗಿರ್ಬೋದು, ಮಡಿಕೇರಿಲಾಗಿರ್ಬೋದು, ಒಂದೊಂದು ವೃದ್ಧರು ಸುತ್ತಾಡೋದು, ಅಲ್ಲಿ ಚರಂಡಿಗಳಿಗೆ ಬೀಳೋದು, ಇಂಥ ತುಂಬ ನೋಡಿದ್ದೀವಿ ಮೇಡಮ್. ಆದಷ್ಟು ನಾನು ಸುಮಾರು ವೃದ್ಧರನ್ನ ಆಸ್ಪತ್ರೆಗೆ ದಾಖಲಿಸೋದು, ಅದರ ಮನೆಗೆ ಹೋದಾಗ ಒಂದು ರೆಸ್ಪಾನ್ಸ್ ಸಿಗಲ್ಲ, ವೃದ್ಧಾಶ್ರಮಕ್ಕೆ ಸೇರಿಸುವಂಥ ತುಂಬ ಒಂದು ನೋವುಗಳು ನೋಡಿದ್ದೀವಿ ಮೇಡಮ್. ಹೌದು, ಕಷ್ಟ. ಯಾಕೆ ಬದಲಾವಣೆ ಆಗಿಲ್ಲ ಅಂತ ಅನಿಸ್ತಾನೆ ಇಲ್ಲಲ್ಲ? ಬದಲಾವಣೆ ನೋಡಿ, ನಾವೆಲ್ಲ ಒಂಥರ ಕಷ್ಟದಿಂದ ಬಂದಾಗ ನಮ್ಮ ಅಪ್ಪ ಅಮ್ಮನ ಕಷ್ಟ, ಅವರು ಪಡುವ ಬೇಗನೆ, ಅವರು ಪಡುವಂಥ ನೋವುಗಳನ್ನು ನಾವು ಇನ್ನೊಬ್ಬರಿಗೆ ಕೊಡಬಾರ್ದು ಅಂತೇಳಿ ಯೋಚನೆ ಬಯಸ್ತೇವೆ. ಅದು ಯಾಕೆ ಆ ಮಕ್ಕಳು ಅದನ್ನ ಯೋಚನೆ ಮಾಡಲ್ಲ ಅಂತ?
ಅವರ ಪತ್ನಿಯ ಮೇಲೆ ಇರುವಂಥದ್ದು ಮೇಡಮ್. ಈಗಿನ ಮಕ್ಕಳು ಅಂತೇಳಿದರೆ ಅವರು ಮದುವೆ ಆದಾಗ ಆದಷ್ಟು 1 ವರ್ಷ ಆದರೆ 1-2 ವರ್ಷ ಆದರೆ ಅವ್ರನ್ನ ತಂದೆ ತಾಯಿಯರನ್ನ ದೂರ ಮಾಡಲಿಕ್ಕೆ ನೋಡ್ತಾರೆ. ಅವರು ಪತ್ನಿಯರೊಂದು ಮನಸ್ಥಿತಿ ಚೇಂಜ್ ಆದರೆ ಖಂಡಿತವಾಗ್ಲೂ ಆ ಒಂದು ನೋವು ಅಂಥ ಸಮಸ್ಯೆಗಳು ಕಂಡು ಬರುವಂಥ ಹೆಣ್ಣು ಮಕ್ಕಳು ಹೌದು ಮೇಡಮ್. ಮನೆಗೆ ಬರುವಂಥ ಹೆಣ್ಣು ಮಕ್ಕಳ ಮನಸ್ಥಿತಿ ಬದಲಾವಣೆ ಮಾಡಬೇಕು. ಸ್ವಂತ ತಂದೆ ತಾಯಿಯಂದರಂತೆ ಅವರು ನೋಡ್ಕೊಳ್ಬೇಕು. ನೋಡಲ್ಲ ಅಂತ ಹೇಳ್ಬಿಟ್ಟು ಒಂದು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಹೌದು ಮೇಡಮ್. ತುಂಬಾ ಕೇಸುಗಳು ಡೈವರ್ಸ್ ಆಗಿರ್ಬೋದು, ಇನ್ನಿತರ ನ್ಯಾಯಯುತವಾಗಿ ಮಾತಾಡ್ಲಿಕ್ಕೆ ಒಂದು ನನ್ನ ಕರೀತಾರೆ. ಆ ಒಂದು ಇದರಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳ ಮನಸ್ಥಿತಿ ಸ್ವಲ್ಪ ಬದಲಾವಣೆ ಆದರೆ ಸ್ವಂತ ತಂದೆ ತಾಯಿಗೆ ಏನು ಇದು ಕೊಡ್ತಾರೆ, ಗೌರವ ಕೊಡ್ತಾರೆ, ಅದು ಗಂಡನ ತಂದೆ ತಾಯಿಗೆ ಕೊಟ್ಟರೆ ಇನ್ನಷ್ಟು ಸುಧಾರಣೆ ಆಗುತ್ತೆ. ಅಂಥ ಸಮಸ್ಯೆಗಳು ಕಂಡು ಬರಲ್ಲ. ತಾವು ಕೋವಿಡ್ ಸಂದರ್ಭ ಇರ್ಬೋದು ಅಥವಾ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದಂಥವ್ರು. ನಾನು ಆರಂಭದಲ್ಲಿ ಕೇಳಿದೆ, ಆ ಮನಸ್ಥಿತಿಗಳು ಯಾಕೆ ಬಂತು ಅಂತೇಳಿ ತಾವು ಹೇಳಿದ್ರಿ, ಬಡತನದಿಂದ ಬಂದೆ ಅಂತ. ಇದಕ್ಕೆಲ್ಲ ಸ್ಫೂರ್ತಿಯಾಗಿ ಒಬ್ಬ ಗುರು ಇರಬೇಕು ಅಲ್ವಾ? ಯಾರು ಗುರು? ಗುರು ಅಂತ ಹೇಳ್ಬಿಟ್ಟು ಯಾರು? ಎಲ್ಲರ ಅಪ್ಪ ಮನೆ ಗುರು ಮೇಡಮ್. ಆದರೆ ಒಂದೊಂದು ನಾಯಕರುಗಳ ಸಪೋರ್ಟ್ಗಳಿಂದ ನಾನು ಹೋಗ್ತಾ ಬಂದಿದ್ದೆ. ಈಗ ಸುಂಟಿಕಪ್ಪ ಲತೀಫರ್ ಆಗಿರ್ಬೋದು, ಹಂಸರ್ ಅವರಾಗಿರ್ಬೋದು, ಇಂಥವರೆಲ್ಲ ಒಂದು ಮಾರ್ಗದರ್ಶನವನ್ನು ಹೇಳ್ತಾ ಬಂದಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರಿಗೆ ಪಕ್ಷದಲ್ಲಿ ಸ್ಥಾನಮಾನ ಸಿಗುವುದಿಲ್ಲ, ಹೌದಾ? ಹೌದು ಮೇಡಮ್, ಖಂಡಿತವಾಗ್ಲೂ ಹೌದು, ಸಿಗಲ್ಲ. ಯಾಕೆ ಅಂತ ಹೇಳಿದರೆ ನಾಯಕರ ಒಂದು ಸ್ವಾರ್ಥಕ್ಕಾಗಿ ಮಾತ್ರ ಒಂದು 80% ಹೇಳ್ಬೋದು, ಒಂದು 20% ಜನರು ಯುವಕರಿಗೆ ಇದು ಮಾಡ್ತಾರೆ, ಬೆಂಬಲ ಕೊಡ್ತಾರೆ. 80% ನಾಯಕರುಗಳು ಅವರ ಸ್ವಾರ್ಥಕ್ಕಾಗಿ ಮಾತ್ರ ಉಪಯೋಗ. ಅದು ಅಂತ ಹೇಳಿದರೆ ಮೇಡಮ್, ಈಗ ಯುವಕರು ಅದನ್ನು ಯೋಚನೆ ಮಾಡಬೇಕು. ಅವರ ಸಲಹೆ, ಅವರ ಮನಸ್ಸನ್ನು ಗೆದ್ದು ಅವರಿಗೆ ಮಾರ್ಗದರ್ಶನ ನೀಡಿ ಅವರ ಹತ್ರ ನಾವು ಒಂದು ಬೆಂಬಲ ಕೇಳಿದರೆ ಅವ್ರ ಮೇಲೆ ಡಿಪೆಂಡ್ ಆಗಿರೋದು ಮೇಡಮ್. ಅವ್ರು ಬೆಳೆಸ್ತಾರ, ತುಳಿತಾರ, ಇನ್ನೊಂದು ಹಾಗೆ ಅನ್ಸಿದ್ಯಾ ನಿಮಗೆ ನಿಷ್ಠಾವಂತ ಕಾರ್ಯಕರ್ತರನ್ನ ತುಳಿತಾರೆ ಅಂತ? ಅದು ಬರೀ ನಾನು ಕಾಂಗ್ರೆಸ್ನ ನಾನು ಹೇಳ್ತಾ ಇಲ್ಲ, ನಾನು ಜನರಲ್ಲಿ ಹೇಳ್ತಾ ಇರೋದು. ನಿಷ್ಠಾವಂತ ಕಾರ್ಯಕರ್ತರು ಅಂತೇಳಿ ನಾವೀಗ ನೋಡ್ತಾ ಇದ್ದೇವೆ, ಬ್ಯಾನರ್ ಕಟ್ಕೊಂಡೇ ಇದ್ದಾರೆ ಅಲ್ವಾ? ಬಾವುಟ ಇಟ್ಕೊಂಡು ಫ್ಲಾಗ್ ಇಟ್ಕೊಂಡು ಓಡಾಡೋರು ಅದನ್ನ ಇಟ್ಕೊಂಡೇ ಇದ್ದಾರೆ. ರಾಜಕೀಯ ಪಕ್ಷದ ಮುಖವಾಡನ ಹಾಕ್ಕೊಂಡು ಯಾರು ಮುಂದೆ ನಿಲ್ತಾರೆ ಅವ್ರು ಮುಂದೆನೇ ಇದ್ದಾರೆ. ನಮಗೆ ಒಂದು ರೀತಿ ವೇಗವಾಗಿ ಅಥವಾ ಪಕ್ಷದಲ್ಲಿ ನಾನು ಬೆಳೆದೇ ಬಿಡ್ತೇನೆ ಅಂತೇಳಿ ಆ ಭ್ರಮೆಯಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಈಗ ಬ್ಯಾನರ್ ಕಟ್ಟುವವರು ಒಂದಷ್ಟು ಸ್ವಲ್ಪ ಸಮಯ ನೋಡಬೇಕು ಮೇಡಮ್. ನಾಯಕರು ನನ್ನನ್ನು ಬೆಳೆಸ್ತಾರ, ನನಗೊಂದು ಸಪೋರ್ಟನ್ನು ಕೊಡ್ತಾರ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲ ಬೆಳೆಸಲ್ಲ ಅಂತ ಗೊತ್ತಾದಾಗ ಅವರು ಅಂಥ ನಾಯಕರನ್ನ ಬಿಟ್ಟು ಅವರ ಸಮಾಜ ಸೇವೆಯಲ್ಲೇ ತೊಡಗಬೇಕು. ಅದು ಹೆಂಗೆ ಗೊತ್ತಾಗೋದು ಮೈಸಿ ಅವರು? ಈಗ ನಾನು ನಿಮ್ಮ ನಾಯಕತ್ವವನ್ನು ನೆಚ್ಚಿ ನಾನು ಬರ್ತೇನೆ, ನನಗೆ ಸ್ವಲ್ಪ ಟೈಮ್ ಆಗೋ ನೀವು ನನ್ನನ್ನು ತುಳಿತೀರ ಅಂತ ಗೊತ್ತಾಗುತ್ತೆ, ಅದು ನನಗೆ ಹೋಗ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ನೀವು ಬಲಿಷ್ಠವಾಗಿ ಬೆಳೆದಿರ್ತೀರಾ, ನಾನು ಹೋಗೋ ಕಡೆಯಲ್ಲೆಲ್ಲ ನೀವು ಅಡ್ಡಗಲಾಗ್ತೀರಾ. ಆಗ ನಾವು ಹೆಂಗೆ ಹೋಗೋದು? ನಾಯಕರಿಗೆ ಒಂದು ಭಯ ಇರುತ್ತೆ ಮೇಡಮ್, ನನ್ನನ್ನು ಮೀರಿಸ್ತಾರ, ನಾನು ಸೈಡ್ ಆಗ್ಬಿಡ್ತೀನೋ ಅಂತ ಒಂದು ಭಯ ಇರುತ್ತೆ. ಆದ್ರೆ ನಿಯತ್ತಾಗಿರೋ ಹುಡುಗರನ್ನ ನಾಯಕರುಗಳು ಬೆಳೆಸಿದ್ರೆ ಆ ಭಯ ಈಗ ಮೈಸಿ ಕತ್ತನಿಯರ ಮೇಲೆ ಇದ್ರೆ ಅದು ಇದ್ದೇ ಇರುತ್ತೆ ಮೇಡಮ್. ಇದೆಲ್ಲ ಈಗ ಇದೇ ಚುನಾವಣೆಯಲ್ಲಿ ಎಷ್ಟೋ ಜನರಿಗೆ ಇದ್ದೇ ಇದೆ. ಚುನಾವಣೆ ಏನು ಪಾಠ ಕಳಿಸ್ತಿದ್ದು? ಚುನಾವಣೆಯಲ್ಲಿ ನಮ್ಮ ಸ್ನೇಹಿತರು ಹೆಂಗೆ ವರ್ತನೆ ಮಾಡ್ತಾರೆ, ಒಳಗಡೆ ನನ್ನ ಒಟ್ಟಿಗೆ ಇರುವವರು ಈಗ ಯಾವ ರೀತಿ ಇದ್ದಾರೆ, ಹಿಂದ್ಗಡೆಯಿಂದ ಬೆನ್ನಿಂದ ಹೊಗಳ್ತಾರ, ಎಲ್ಲ ತೆಗಳ್ತಾ ಇದ್ದಾರ ಅಂತ ಹೇಳ್ಬಿಟ್ಟು ಆ ಒಂದು ಪಾಠ ಕಲ್ತಿದ್ದೀವಿ ಮೇಡಮ್. ಸ್ನೇಹಿತರ ನಿಜವಾದಂತಹ ಗುಣ ಏನು, ಅವರ ನಿಜವಾದ ಬಣ್ಣಗಳು ಏನು ಅಂತ ಹೇಳ್ಬಿಟ್ಟು ಬಯಲಾಯ್ತು. ಹೌದು, ಒಳ್ಳೆ ಅನುಭವ ಸಿಕ್ತು ಮೇಡಮ್. ಆದ್ರೆ ಶತ್ರುಗಳು ಇರಲೇಬೇಕು. ಶತ್ರುಗಳು ಇಲ್ಲ ಅಂತ ಹೇಳಿದ್ರೆ ನಮಗೆ ಮುಂದೆ ಬೆಳಲಿಕ್ಕೆ ಸಾಧ್ಯವಾಗುತ್ತೆ. ಶತ್ರುಗಳನ್ನ ಇಟ್ಕೊಂಡೆ ಓಡಾಡ್ತಾ ಇದ್ದೀರಾ? ಇಲ್ಲ ಮೇಡಮ್, ಶತ್ರುಗಳ ಆಶೀರ್ವಾದದ ಮೇಲೆ ನಾನು ಮುನ್ನುಗ್ತಾ ಇದ್ದೀನಿ ಮೇಡಮ್. ಎಲ್ಲ ಕಡೆಯಲ್ಲಿ ಇದ್ದೇ ಇರುತ್ತೆ. ದೇವರ ದಯದಿಂದ, ಒಂದು ಜನಗಳ ಪ್ರಾರ್ಥನೆಯಿಂದ ನಾನು ಮುನ್ನುಗ್ತಾ ಇದ್ದೀನಿ ಮೇಡಮ್. ಮೈಸಿ ಕತ್ತಣಿಯರವರು ಬಹುಶಃ ಬಹುಬೇಗ ಜನರ ಹತ್ತಿರಕ್ಕೆ ಹೋಗುವಂಥ ವ್ಯಕ್ತಿ ಅಲ್ವಾ? ಯಾವುದೇ ಕಷ್ಟ ಸುಖ ದುಃಖ ಇರಲಿ, ಏನೇ ಇದ್ರು, ಯಾವುದೇ ಒಂದು ಕಾರ್ಯಕ್ರಮ, ಯಾವುದೇ ಒಂದು ಜಾತಿಯಲ್ಲಿ, ಈಗ ಹಿಂದೂ ಆಗಿರೋದು, ಕ್ರಿಸ್ತ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಗೌರಿ ಗಣೇಶ, ಹೌದು ಮೇಡಮ್. ಈಗ ಗೌರಿ ಗಣೇಶ ಹಬ್ಬಕ್ಕೆ ಹಲವಾರು 11 ಕಡೆಯಲ್ಲಿ ನಾನು ನನ್ನಂತಹ ಒಂದು ಗ್ರಾಮಗಳಲ್ಲಿ ಗೌರಿ ಗಣೇಶನಿಗೆ ಕೂರಿಸುವಂತಹ ಒಂದು ಇದು ಮಾಡಿ ಕೊಡ್ತಾ ಇದ್ದೀನಿ ಸರ್. ಅದೇ ರೀತಿ ಎಲ್ಲ ಜಾತಿಯವರಿಗೆ ಏನೇನು ಪ್ರೋಗ್ರಾಮ್ಗಳು ಬರುತ್ತೆ ನನ್ನ ಹತ್ರ ಬಂದರೆ, ಬರಲಿಲ್ಲ ಅಂತ ಹೇಳಿದ್ರೆ ತಕ್ಷಣ ನಾನು ಅಂಥ ಜಾಗಕ್ಕೆ ಹೋಗಿ ಅದಕ್ಕೆ ಬೇಕಾದಂತಹ ಸೌಕರ್ಯಗಳನ್ನು ಮಾಡಿಕೊಡ್ತೇವೆ. ಹೌದು, ನಾನೊಂದು ಸುದ್ದಿಯನ್ನು ಮಾಡಿದ್ದೆ. ಆ ಹೆಣ್ಣುಮಗಳೊಬ್ಬರು ಅಲ್ವಾ, ಅದು ಮನೆ
ಮನೆ ಇಲ್ಲ ಅಂತನ ಏನೋ ನಾವು ನಂಗೆ ಹೇಳಿದ್ರಿ, ನಾವೆಲ್ಲ ಅಲ್ಲಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆ, ವಿದ್ಯುತ್ ಶಕ್ತಿ ವ್ಯವಸ್ಥೆಯಿಂದ ಹಿಡಿದು ಎಲ್ಲವನ್ನ ಮಾಡಿಕೊಟ್ಟಿದ್ರು. ಈಗ ಮಡಿಕೇರಿಯಲ್ಲಿ ಈಗ ಕಳೆದ 3 ತಿಂಗಳ ಇದ್ದೆ, ಒಬ್ಬರು ಮನೆ ಇಲ್ಲ ಅಂತ ಹೇಳ್ಬಿಟ್ಟು ಪರದಾಡ್ತಾ ಇದ್ರು ಮೇಡಮ್. ತಕ್ಷಣ ನಾನು ಸುಂಟಿಕಪ್ಪ ಲತೀಫ್ ಅವರಿಗೆ ಫೋನ್ ಮಾಡ್ಬಿಟ್ಟು ತಿಳಿಸಿದೆ, ಈ ರೀತಿ ಮನೆ ಇಲ್ಲ, ತುಂಬಾ ಕಷ್ಟದಲ್ಲಿದ್ದಾರೆ ಅಂತ. ಅವರ ತೋಟದಲ್ಲಿ 3 ಸೆಂಟ್ ಜಾಗವನ್ನು ನೀಡಿ ಈಗ ಮನೆ ಪ್ರಾರಂಭಿಸಿದ್ದಾರೆ ಮೇಡಮ್. ಅಂತ ಒಂದೊಂದು ನಾಯಕರುಗಳಿದ್ದಾರೆ, ಖಂಡಿತವಾಗಿ ಇಂಥ ಬಡ ಜನತೆಗೆ ನಾವು ಸ್ಪಂದಿಸಬಹುದು, ಜನಗಳ ಮನಸ್ಸನ್ನು ಗೆಲ್ಬಹುದು. ಅದು ಒಂದು ನಾಯಕರು ನಮಗೆ ನಾಯಕತ್ವವನ್ನು ಬೆಳೆಸಲಿಕ್ಕೆ ನೀಡುವಂತಹ ಒಂದು ಅವಕಾಶ. ಇದು ಬಿಜೆಪಿಯ ಭದ್ರಕೋಟೆಯನ್ನ ಕಾಂಗ್ರೆಸ್ಗೆ ಹೇಗೆ ನುಗ್ಸಲಿಕ್ಕೆ ಸಾಧ್ಯ ಆಯಿತು? ಎಲ್ಲಿ ವಿಫಲ ಆಯಿತು ಅಂತ ಹೇಳಿದ್ರೆ, ಇಬ್ಬರು ವಿದ್ಯಾವಂತರುಗಳು, ನಾಯಕರುಗಳು ಯಾವ ರೀತಿ ಅವರ ಚುನಾವಣೆಯಲ್ಲಿ ಅವರ ಒಂದು ವಿದ್ಯೆಯಿಂದ ಮಾತ್ರ ಇದು ಸಾಧ್ಯವಾಗಿರುತ್ತೆ ಮೇಡಮ್. ಡಾಕ್ಟರ್ ಮತ್ತೆ ವಕೀಲರು ಅಂತೇಳಿ, ಡಾಕ್ಟರ್ ಮತ್ತೆ ವಕೀಲರು, ಬಟ್ ಅಭಿವೃದ್ಧಿಯ ಬಗ್ಗೆ ಮಾತ್ರ ಚರ್ಚೆ ಮಾಡಿ ಅಭಿವೃದ್ಧಿಯ ಕನಸನ್ನು ಹೊಂದಿ, ಇದೇ ರೀತಿ ನಾನು ಏನು ಇಷ್ಟೊತ್ತು ಮಾತ್ರ ಚರ್ಚೆ ಮಾಡಿದ್ದೀನಿ, ಈ ಯುವ ಪಡೆಯನ್ನೆಲ್ಲ ಅವರು ಒಟ್ಟಿಗೆ ಸೇರಿಸಿ ಸಂಘಟನೆ ಮಾಡಿ ಅವರು ತುಂಬಾ ಕಷ್ಟಪಟ್ಟು ಈ ಒಂದು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ ಮೇಡಮ್. ನಿಮ್ಗೆ ಅನ್ಸುತ್ತೆ ಬಹುಶಃ ಎಲ್ಲರೂ ಇಲ್ಲಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ, ಕಾಂಗ್ರೆಸ್ಗೆ ಚೇತರಿಕೆ ಕಾಣ್ತಾ ಇರಲಿಲ್ಲ? ಚೇತರಿಕೆ ಯಾವುದೇ ನಾನು ಕನಸಲ್ಲೂ ಯೋಚನೆ ಮಾಡಿದ್ದಿಲ್ಲ ಮೇಡಮ್, ಇಷ್ಟೊಂದು ಬದಲಾವಣೆ ಬೀಸುತ್ತೆ ಅಂತ. ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬಲಿಷ್ಠಗೊಳ್ಳುತ್ತದೆ, ಯಾವುದೂ ಸಮಸ್ಯೆ ಇಲ್ಲ. ಈ ಇಬ್ಬರು ಶಾಸಕರು ಇನ್ನು ಮುಂದಿನ ದಿನಗಳಲ್ಲಿ ಈಗ 4,000 ಲೀಡಲ್ಲಿ ಗೆದ್ರೆ 40,000 ಲೀಡ್ಗಳಲ್ಲಿ ಗೆಲ್ಲುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಮೇಡಮ್. ಒಂದು ಕಡೆ ಜಿಲ್ಲಾ ಯೂತ್ ಕಾಂಗ್ರೆಸ್ಸಿಗೆ ಈ ರೀತಿ ಎಲೆಕ್ಷನ್ಗಳು ಮೊದಲು ಇತ್ತ ಮೈಸೂರು? ಮೊದಲು ಇತ್ತು ಮೇಡಮ್, ಆದರೆ ಯಾರು ಆಸಕ್ತಿ ವಹಿಸ್ತಾ ಇತ್ತಿಲ್ಲ. ಈಗ ಸರ್ಕಾರ ಮತ್ತೆ MLAಗಳು ಶಾಸಕರು ಇರುವಾಗ ಸೇಮ್ ಪ್ರೊಸೀಜರ್ ಆಗ್ತಾ ಇತ್ತು, ಇದೇ ರೀತಿ ಆಗ್ತಿತ್ತು ಮೇಡಮ್. ಆದರೆ ಯುವಕರು ಇಷ್ಟೊಂದು ಆಸಕ್ತಿ ತೋರಿಸ್ತಾ ಇತ್ತಿಲ್ಲ. ಈ ಬಾರಿ ಏನದು? ಈ ಬಾರಿ ಅಂತ ಈಗ ಇನ್ನೂ ಟಫ್ ಇರ್ಬೋದು. ಇನ್ನೂ ಟಫ್ ಇದೆ ಮೇಡಮ್, ತುಂಬಾ ಟಫ್ ಇದೆ. ತುಂಬಾ ಟಫ್ ಇದೆ. ಹೌದು, ಇಬ್ಬರು ಶಾಸಕರುಗಳು ಮತ್ತೆ ಸರ್ಕಾರಗಳು ಇರುತ್ತೆ. ಅದರಿಂದ ತುಂಬಾ ನಾನು ನಾಯಕನಾಗಬೇಕು ಅಂತ ಹೇಳಿ ಒಂದು ಕನಸನ್ನ. ನಿಮ್ಮ ಕನಸು ನನಸಾಗುತ್ತಾ? ಕನಸು ನಾನು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳಲ್ಲ ಮೇಡಮ್, ಆದರೆ ಇಷ್ಟರ ಮಟ್ಟಿಗೆ ನನಸಾಗ್ಬೋದು ಅಂತ ಯೋಚನೆ ಮಾಡಿದ್ದೀನಿ. ಇನ್ನು ದೇವರಿಗೆ ತಾವೇ ಹೇಳಿರಿ, ಸುಮಾರು 15,000 ಜನರನ್ನ ಪಕ್ಷಕ್ಕೆ ನೋಂದಾವಣೆ ಮಾಡುವಂಥ ಗುರಿಯನ್ನು ನಾನು ಹೊಂದಿದ್ದೇನೆ, ಜೊತೆಗೆ ಯುವಕರ ಒಂದು ಪಡೆಯನ್ನು ಕಟ್ಟುವಂಥ ಗುರಿಯನ್ನು ನಾನು ಹೊಂದಿದ್ದೇನೆ ಅಂತ. ಅದು ಸಾಧ್ಯ ಆಗುತ್ತಾ ಈಗಿನ ಕಾಲಘಟ್ಟದಲ್ಲಿ? ಸಾಧ್ಯ, ಪ್ರಯತ್ನ ಪಡ್ತಾ ಇದ್ದೀನಿ ಮೇಡಮ್, ಸಾಧ್ಯ ಆಗುತ್ತಾ ಅಂತ ಹೇಳ್ಬಿಟ್ಟು. ಆರಂಭದ ಹೆಸರು ಕುಶಾಲನಗರದಿಂದ ಯಾಕೆ ಕೇಳಿ ಬಂತು ಮೈಸೂರೇ? ಆರಂಭದಿಂದ ನಾನು ವ್ಯಾಪಾರದಲ್ಲಿ ತೊಡಗಿರೋದು ಕುಶಾಲನಗರ. ಅದು ನಾನು ಈಗ ಕೊಟ್ಟಮಡಿ, ನಾಪಗಳು ಕೊಟ್ಟಮಡಿ, ಅದರ ಅಷ್ಟೊಂದು ಟೌನ್ಗಳಲ್ಲ ಮೇಡಮ್, ಅದು ಸ್ವಲ್ಪ ಹಳ್ಳಿ ಪ್ರದೇಶ. ಅದರಿಂದ ಈ ಕುಶಾಲನಗರ ಪಟ್ಟಣದಲ್ಲಿ ಬಂದಾಗ ಹಲವಾರು ರೀತಿಯ ಕಷ್ಟದಲ್ಲಿರುವವರನ್ನು ನಾನು ನೋಡಿದಾಗ ಸಮಾಜ ಸೇವೆಯಲ್ಲಿ ನಾನು ತುಂಬ ಗುರುತಿಸ್ಕೊಂಡೆ. ಮತ್ತು ಚಾನೆಲ್, ಅದೇ ನಿಮ್ಮ ಪ್ರೆಸ್ ಅವರಾಗಿರ್ಬೋದು, ಚಾನೆಲ್ ಅವರು ನನ್ನನ್ನು ಗುರುತಿಸ್ಕೊಂಡು ನನ್ನ ಹತ್ರ ಬರ್ತಾ ಈ ರೀತಿಯ ಒಂದು ಇಂಟರ್ವ್ಯೂ ಮತ್ತು ಈ ರೀತಿ ಎಲ್ಲ. ಯಾಕೆ ನನಗೆ ಈ ಹೆಂಗ್ ರಾಜಕೀಯಕ್ಕೆ ಬರಬೇಕು, ಯುವ ಪಡೆ ಯಾಕೆ ರಾಜಕೀಯಕ್ಕೆ ಬರಬೇಕು ಮೈಸೂರು? ಯುವ ಪಡೆ ಅಂತ ಹೇಳಿದ್ರೆ ಈಗಿನ ಅದೇ ರಾಜಕೀಯದಲ್ಲಿರುವಂಥ ಕಳಂಕನ ದೂರ ಮಾಡಿ ಒಂದೊಂದು ಗ್ರಾಮವನ್ನು ಅಭಿವೃದ್ಧಿ ಪಡಿಸಬೇಕು ಮೇಡಮ್. ಆ ರೀತಿ ನಾಯಕತ್ವ, ಈಗ ಯುವ ನಾಯಕರುಗಳೇ ಈಗಿನ ಸನ್ನಿವೇಶದಲ್ಲಿ ಯಾರೂ ಇಲ್ಲ. ಪೋಷಕರು ರಾಜಕಾರಣದಲ್ಲಿ ನಮ್ಮ ಮಕ್ಕಳು ಬರಬೇಕು ಅಂತ ಹೇಳ್ಬಿಟ್ಟು ಆಸಕ್ತಿನೂ ತೋರಿಸ್ತಾ ಇಲ್ಲ. ಆದ್ದರಿಂದ ಉತ್ಸಾಹಿ ಯುವ ಆಸಕ್ತಿ ತೋರಿಸಿದ್ರು ಅದಕ್ಕೆ ದಾರಿ ಇಲ್ಲ. ಆದ್ದರಿಂದ ನಾವು ನಾನೊಂದು ನನಗೆ ನಾಯಕರುಗಳು, ಶಾಸಕರು ಬೆಂಬಲ ನೀಡಿದರೆ ಖಂಡಿತವಾಗಿ ಅಂತಹ ಉತ್ಸಾಹಿ ಯುವಕರಿಗೆ ನಾನು ಬೆಂಬಲವನ್ನು ಕೊಟ್ಟು ಅವರನ್ನ ಬೆಳೆಸುವಂತ ಕೆಲಸವನ್ನ ನಾನು ಮಾಡುತ್ತೇನೆ. ಇಲ್ಲರೇ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಬೆಳೆಸಲಿಕ್ಕೆ ಸಾಧ್ಯನೇ ಆಗಲ್ಲ. ಆಗುತ್ತೆ, ಆದ್ರೆ ಒಂದು 10% ಅಷ್ಟು ಹುಡುಗರುಗಳು ಮಾಡ್ಬೋದು. ಅವರ ಒಂದು ಆರ್ಥಿಕ ಪರಿಸ್ಥಿತಿ ನೋಡಿ ಇದನ್ನ ಮಾಡ್ಬೋದು. ಇಲ್ಲ ಈಗ ನಿಮ್ಮ ಜೊತೆಗೆ ನಿಂತಂಥವರು, ಸಿಂಡಿಕೇಟ್ ಆಗಿ ನಿಂತಂಥವರು, ಅವರೆಲ್ಲ ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ? ತುಂಬ ಒಂದು ಕೊತ್ತೊಳ್ಳಿ ಮನೆ ಕವನ್ ಇರ್ಬೋದು, ಅನೂಪ್ ಕುಮಾರ್ ಇರ್ಬೋದು, ಚಿರಂಜೀವಿ ಇರ್ಬೋದು, ಅಂಕಿತ್ ಪೊನ್ನಪ್ಪ ಇರ್ಬೋದು, ಶಕೀರ್ ಇರ್ಬೋದು, ಹರ್ಷದ್ ಇರ್ಬೋದು, ತುಂಬ ಸಂಘಟನೆ ಓಡಾಡ್ತಾ ಇದ್ದಾರೆ ಮೇಡಮ್. ಪಕ್ಷ ಸಂಘಟನೆ, ಪಕ್ಷದಲ್ಲಿ ನೋಂದಾವಣೆ ಮಾಡುವಂಥ ಕೆಲಸದಲ್ಲಿ ಅವರೆಲ್ಲ ನೋಂದಾವಣೆ ಸೇರಿ ನಿಮಗೆ ಬರುತ್ತಾ? ಹೌದು, ಟೋಟಲ್ ನೀವು ಅಷ್ಟು ಜನ ಸೇರಿ ಒಂದು 15,000 ಗುರಿಯನ್ನು ನಾವು ಹೊಂದಿದ್ದೀವಿ. ಹೌದು ಮೇಡಮ್. ಎಲ್ಲ ಎಷ್ಟು ಲಾಸ್ಟ್ ಡೆಡ್ಲೈನ್ ಯಾವಾಗ ನಿಮಗೆ? ಡೆಡ್ಲೈನ್ ಈಗ ಸೆಪ್ಟೆಂಬರ್ 20ಕ್ಕೆ ಮೇಡಮ್. ಬಂದೇ ಬಿಡ್ತು. ಹೌದು, ಆಗಸ್ಟ್ 20ರಿಂದ ಸೆಪ್ಟೆಂಬರ್ 20. ಒಂದು ತಿಂಗಳು ಟೈಮನ್ನು ಕಾಲಾವಕಾಶನ ನೀಡಿದ್ದಾರೆ. ಯಾರು ಅತಿ ಹೆಚ್ಚಾಗಿ ಮೆಂಬರ್ಶಿಪ್ ನೋಂದಾವಣೆ ಮಾಡಿ ಮತವನ್ನು ಚಲಾಯಿಸಿ ಪಡೀತಾರೆ ಅವರಿಗೆ ಅವಕಾಶ. ಏನೇನು ಮಾನದಂಡಗಳಿದೆ ನೀವು ಫಾರ್ಮೇಟ್ ಮಾಡುವಾಗ?
ಅವರ ಹೆಸರುಗಳನ್ನು ನೋಂದಾವಣೆ ಮಾಡಬೇಕು. ಅದೇ ರೀತಿ ಅವರ ವೋಟರ್ ಐ ಡಿಗಳು, ಮತ್ತು ಒಂದು OTP ಬರುತ್ತೆ, ಮತ್ತು ಒಂದು 2-3 ಫೋಟೋ ತೆಗೆದು ರಿಜಿಸ್ಟರ್, ಒಂದು 50 ರೂಪಾಯಿ ಚಾರ್ಜ್ ಆಗುತ್ತೆ ಮೇಡಮ್. ಅದು ಮೆಂಬರ್ಶಿಪ್ಗೆ 50 ರೂಪಾಯಿ ಚಾರ್ಜ್ ಆಗುತ್ತೆ. ಅದನ್ನು ಮೆಂಬರ್ಶಿಪ್ ಮಾಡಿದರೆ ತಕ್ಷಣ ವೋಟಿಂಗ್ ಲಿಸ್ಟ್ ಬರುತ್ತೆ. ಸ್ಟೇಟ್ ಪ್ರೆಸಿಡೆಂಟು, ಸ್ಟೇಟ್ ಜನರಲ್ ಸೆಕ್ರೆಟರಿ, ಡಿಸ್ಟಿಕ್ ಪ್ರೆಸಿಡೆಂಟು, ಡಿಸ್ಟಿಕ್ ಜನರಲ್ ಸೆಕ್ರೆಟರಿ, ಮತ್ತು ಅಸೆಂಬ್ಲಿ ಬ್ಲಾಕ್ 6 ವೋಟುಗಳು ಒಬ್ಬರಿಗೆ ಮತ್ತೆ ಚಲಾವಣೆ ಮಾಡ್ಬೋದು, ವೋಟ್ ಹಾಕ್ಬೋದು. ಅವ್ರು ಅಲ್ಲೇ ಮಾಡಬೇಕು, ಅಲ್ಲೇ ಮಾಡ್ಬೋದು. ಎಲ್ಲ ಮೊಬೈಲಲ್ಲಿ ಲಿಂಕ್ ಇರೋದು, ಮೊಬೈಲಲ್ಲೇ ವೋಟಿಂಗ್ ಮಾಡ್ಬೋದು. ಅದು ಅಲ್ಲಿಗೆ ಹೋಗಿ ಅಲ್ಲಿ ಒಂದು IYC ಅಂತ ಒಂದು ಆ್ಯಪ್ ಬರುತ್ತೆ. ಆ ಒಂದು ಆ್ಯಪ್ ಮೊಬೈಲ್ ರಿಜಿಸ್ಟರ್ ಮಾಡಿದರೆ ಮನೆಗೆ ಹೋಗ್ಬಿಟ್ಟು ಅದರಲ್ಲೇ ಒಬ್ಬೊಬ್ಬರದ್ದು ಡೀಟೇಲ್ಸ್, ಡಾಕ್ಯುಮೆಂಟ್ಸ್ ತೆಗೆದು ನಾವು ರಿಜಿಸ್ಟರ್ ಮಾಡ್ಕೊಂಡು ವೋಟ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ರಿಜಿಸ್ಟರ್ ಮಾಡ್ಕೊಂಡು ವೋಟಿಂಗ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಒಂದು ನಿಮ್ಮ ನಿರೀಕ್ಷೆಯ ಗುರಿ ಮುಟ್ಟಿದ್ರ? ಯಾಕಿದ್ನ ಕೇಳ್ತಾ ಇಲ್ಲ ಅಂತೇಳಿದರೆ, ನಿಮ್ಮ ಅಪೋಸಿಟ್ ಆಗಿದ್ದಾಗ ನಾವು ಇಷ್ಟೇ ಮಾಡ್ತಾ ಇದ್ದೀರಾ, ಅಷ್ಟೇ ಮಾಡ್ತಾ ಇದ್ದೀರಾ ನಂಗೆ ಕೇಳೋಕ್ಕಾಗಲ್ಲ. ನೀವು ನಿರೀಕ್ಷೆ ಮಾಡಿದಂಥ ಗುರಿಯನ್ನು ಈವರೆಗೆ ಸಾಧನೆ ಮಾಡಲಿಕ್ಕೆ ಆಯಿತು ಮೇಡಮ್, ಜಾಸ್ತಿನೇ ಆಯಿತು. ಆ ಥರ ಕಾಲಾವಕಾಶ ನಮಗೆ ಸಾಕಾಗ್ತಾ ಇಲ್ಲ. ಒಂದು ಮೆಂಬರ್ಶಿಪ್ಗೆ 10 ನಿಮಿಷ ಕಾಲಾವಕಾಶ ತೆಗೆಯೋದರಿಂದ ನನಗೆ ತುಂಬ, ಒಂದು ಮನೆಗೆ ಹೋದರೆ ನಿಮಗೆ ಮಧ್ಯಾಹ್ನದವರೆಗೆ ಕಷ್ಟ ಆಗುತ್ತೆ. ಒಂದೊಂದು ಮನೆಗೆ ಇಷ್ಟಿಷ್ಟು ಸಮಯ ಅಂತ ಹೇಳ್ಬಿಟ್ಟು 1 ಗಂಟೆ ಸಮಯ ಹಿಡಿಯುತ್ತದೆ ಅವರೆಲ್ಲ ಇದ್ದರೆ. ಹೌದು, ಈ ರೀತಿಯ ಒಂದು ಸಮಯ ಕಾಲಾವಕಾಶ ಹಿಡಿಯೋದರಿಂದ ತುಂಬ ಟೈಮ್ಗಳು ಸಿಕ್ಕಿದರೆ ನಾವು ಖಂಡಿತವಾಗ್ಲೂ ಇನ್ನೂ ಹೆಚ್ಚು ಮಾಡ್ಬೋದು. ಒಂದು ದಿನದಲ್ಲಿ ಎಷ್ಟು ಜನರನ್ನು ಮಾಡ್ಬೋದು? ಒಂದು ದಿನದಲ್ಲಿ 1500 ನಮ್ಮ ತಂಡ ಸೇರ್ಬಿಟ್ಟು ಮಾಡ್ತಾ ಇದೀವಿ ಮೇಡಮ್. ಟೋಟಲ್ ಆಗಿ ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೆ ಕಷ್ಟಪಟ್ಟರೆ 1500 ತನಕ ನಮಗೆ ರೀಚ್. ಕೆಲವರು ನಾನು ಸೇರಲ್ಲ ಅಂತ ಹೇಳಿದ್ದಿದೆಯಾ? ಸೇರಲ್ಲ ಅಂತ ನೀವೀಗ ಒಂದು ಮನೆಗೆ ಹೋದಾಗ ಅಲ್ಲಿ ಒಬ್ಬರು ಕಾಂಗ್ರೆಸ್ ಪಕ್ಷದವ್ರು ಇರ್ತಾರೆ, JDS ಇರ್ತಾರೆ, BJP ಇರ್ತಾರೆ. ನೀವು ಹೆಂಗೆ ಅವ್ರನ್ನ ಅಪ್ರೋಚ್ ಆಗ್ತೀರಾ? ಮನೆಗಳಿಗೆ ಹೋದರೆ ಸ್ವಲ್ಪಗಳು ಕಷ್ಟ ಇರುತ್ತೆ. ಅದೇ ಯುವಕರುಗಳು JDS ಆಗಿರ್ಬೋದು, BJP ಆಗಿರ್ಬೋದು, ಇನ್ನಿತರ ಸ್ನೇಹಿತರುಗಳು ಯಾವುದೇ ಕಾರಣಕ್ಕೂ ಮಾಡಿಸಲ್ಲ, ಇದಿಲ್ಲ ಅಂತ ಹೇಳಲ್ಲ ಮೇಡಮ್. ನಾವು ನಾಯಕರಾಗಲು ಅವರುಗಳೆಲ್ಲ ಜಾತಿ ಪಕ್ಷವನ್ನು ಮೀರಿ ನಮಗೆ ಮೆಂಬರ್ಶಿಪ್ ಮಾಡಿ ಇದು ಅವಕಾಶ ಕೊಡ್ತಾ ಇದೆ. ಒಂದು ರೀತಿ ಕಷ್ಟನೇ ಮೇಡಮ್, ತುಂಬ ಕಷ್ಟಗಳಿದೆ. ಜನರ ಮನಸ್ಥಿತಿ ನಮಗೆ ಅರ್ಥ ಮಾಡಿಕೊಂಡು ಅವರಿಗೆ ಒಂದು ಎಕ್ಸ್ಪ್ಲೇನ್ ಮಾಡಿ, ನೀವು ಜೊತೆಗಿದ್ದಲ್ಲಿ ನಿಮಗೆ ದೊಡ್ಡ ಜವಾಬ್ದಾರಿ ಏನು ಅಂತ ಅವನ ಪಕ್ಷಕ್ಕೆ ತಗೊಳ್ಬೇಕಲ್ವ? ಹೌದು ಮೇಡಮ್. ಪಕ್ಷದ ಮೆಂಬರ್ಶಿಪ್ ಆಗೋದಲ್ವಾ ಇದು? ಪಕ್ಷದಿಂದ ಮೆಂಬರ್ಶಿಪ್ ಆಗೋದು ಮೇಡಮ್. ಆದರೆ ಇದರಲ್ಲಿ ಯಾವುದು ಪಕ್ಷ ನೋಡ್ತಾ ಇಲ್ಲ, ಅದೇ ವ್ಯಕ್ತಿಯನ್ನು ನೋಡ್ಬಿಟ್ಟು ಅವರು ಮೆಂಬರ್ಶಿಪ್ ಮಾಡಿ ಈ ಓಟುಗಳನ್ನು ಚಲಾವಣೆ. ಇದು ಮುಂದಿನ ಚುನಾವಣೆಗೆ ಅಡಿಪಾಯನ ನಿಮಗೆ? ಅಡಿಪಾಯ ಯಾವುದೇ ಅಡಿಪಾಯ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಮ್ಮಲ್ಲೇ ಆ ಕಡೆ ಈ ಕಡೆ ಈ ಸಂದರ್ಭದಲ್ಲಿ ದ್ವೇಷ ಇರ್ಬೋದು ಮೇಡಮ್. ಇನ್ನು ಮುಂದಿನ ದಿನಗಳಲ್ಲಿ ನಾವು ಕಮಿಟಿ ಆದರೆ ಇನ್ನೂ ಅಡಿಪಾಯ ಅಂತಾನೆ ಹೇಳ್ಬೋದು ಶಾಸಕರುಗಳಿಗೆ. ಎಲ್ಲರೂ ಒಂದು ತಂಡವನ್ನು ಕಟ್ಕೊಂಡು ಹೋಗ್ತಾ ಇದ್ದಾರೆ. ಈಗ ತಾವು ಆಗಲೇ ಹೇಳಿದ್ರಿ, ಸೋಮಣ್ಣ ಅವರು ಕೂಡ ನನ್ನ ಅಪೋಸಿಟ್ ಆಗಿ ಸೋಮಣ್ಣ ಅವರು ಕೂಡ ಒಂದು ತಂಡವನ್ನು ಕಟ್ಕೊಂಡು ಅವರು ಬಹಳ ಸ್ವಲ್ಪ ಬಿರುಕುಗಳು ಬಿದ್ದೇ ಬೀಳುತ್ತೆ ಮೇಡಮ್ ಈಗಿನ ಪರಿಸ್ಥಿತಿಯಲ್ಲಿ. ಸ್ನೇಹಿತರ ಇದರಲ್ಲಿ ನೇರವಾಗಿ ಮುಖ ಫೇಸ್ ಮಾಡೋದು, ಮುಖಾಮುಖಿಯಾಗಿ ಜಗಳ ಮಾಡೋ ಅಂಥದ್ದೇನಿಲ್ಲ. ಇದರಲ್ಲಿ ಹೋಗೋದು ನಿಮಗೆ ಜನರನ್ನ ಒಲಿಸ್ಬೇಕು, ಅವರನ್ನ ಮೆಂಬರ್ಶಿಪ್ ಮಾಡಬೇಕು, ತಕ್ಷಣಕ್ಕೆ ನಿಮಗೆ ವೋಟಿಂಗ್ ಅಲ್ಲಿ ಆಗಬೇಕು ಮೇಡಮ್. ಅಷ್ಟು 1500 ಆಗುತ್ತಾ? ಹೌದು, ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಮುನ್ನುಗ್ತಾ ಇದ್ದಾರೆ ಮೇಡಮ್. ಈಗ ನಾವು 2 ತಂಡ ಆದ್ದರಿಂದ ಸಂಘಟನೆ ಮಾಡಲು ನನಗೆ ತುಂಬ ಸುಲಭ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನನಗಿನ್ನ ಜಾಸ್ತಿ ಅವನು ಮಾಡ್ಬಿಡ್ತಾನೋ, ಅವರಿಗೆ ನಾನು ಜಾಸ್ತಿ ಮಾಡ್ಬಿಡ್ತೀನೋ ಅಂತ ಹೇಳ್ಬಿಟ್ಟು ಭಯ. ಆದ್ದರಿಂದ ಸಂಘಟನೆಯಲ್ಲೇ ಇವರು ಎಲ್ಲರೂ ನಾವು. ಈಗ ನಿಮ್ಮ ತಂಡದಿಂದ 2-2 ಬಿಟ್ಟೋದ್ರು, ಒಂದು ವೇಳೆ ವೋಟಿಂಗ್ ಎಲ್ಲರಿಗೂ ಊಟ ಬರಬೇಕಲ್ವಾ? ಎಲ್ಲರಿಗೂ ವೋಟಿಂಗ್ ಬರುತ್ತೆ. 35 ವರ್ಷ ನಾನು ಬರೀ ಮೈಸಿ ಕತ್ತನೇರಿಗೆ ಹಾಕ್ಲಿಕ್ಕೆ ಆಗಲ್ಲ. ಹೌದು, ಮತ್ತು ಅದು ನಾವೀಗ ಮೆಂಬರ್ಶಿಪ್ ಯಾರು ಮನೆಗೆ ಹೋಗ್ಬಿಟ್ಟು ಒಂದು ಮನೆಗೆ ನಾನು ಹೋದರೆ ಅವರು ನನಗೆ ಮಾಡ್ತಾರೆ ಮೇಡಮ್. ನನಗೆ ಅದು ಫುಲ್ಫಿಲ್ ಆಗಲಿಲ್ಲ. ಅಲ್ಲಲ್ಲ, ಈಗ ಮೆಂಬರ್ಶಿಪ್ ವೋಟಿಂಗ್ ಒಟ್ಟಿಗೆ ನೀಡಿದ್ದರಿಂದ ಅವರು ನಮಗೆ ಎರಡು ಬೇರೆ ಬೇರೆ. ಈಗ ಮೆಂಬರ್ಶಿಪ್ಗೆ ಒಂದು ಸಮಯ, ವೋಟಿಂಗ್ ಇನ್ನೊಂದು ಸಮಯ ಕೊಟ್ಟರೆ ಖಂಡಿತವಾಗ್ಲೂ ಅದು ಬೇರೆ ಬೇರೆ ರೀತಿಯಲ್ಲಿ ಚುನಾವಣೆ ನಡೆಯುತ್ತದೆ. ಈಗ ಮೆಂಬರ್ಶಿಪ್ ವೋಟಿಂಗ್ ಒಟ್ಟಿಗೆ ಕೊಟ್ಟಿದ್ದರಿಂದ ಆ ಮನೆಯವರಿಗೆ ನಮ್ಮನ್ನ ದೂರ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ಇಲ್ಲಿ ಮೆಂಬರ್ಶಿಪ್ ಮಾಡ್ಕೊಳ್ತೀರಾ, ತಕ್ಷಣ ವೋಟಿಂಗ್ ಆಗುತ್ತೆ ಮೇಡಮ್. ಅದ್ರಲ್ಲಿ ಎಲ್ಲರ ಹೆಸರು ಇರ್ತದೆ? ಎಲ್ಲರ ಹೆಸರು ಇರುತ್ತೆ. ಈಗ ನನ್ನ ಪ್ರತಿಸ್ಪರ್ಧಿಗಳದ್ದು ಇರುತ್ತೆ, ನನ್ನ ಹೆಸರು ಇರುತ್ತೆ. ಆವ ತಕ್ಷಣ ಅಲ್ಲಿ ಅಂತ ನಿಮಗೆ ಬಟನ್ ಒತ್ತಲಿಕ್ಕೆ ಇರ್ತದೆ, ಹೆಸರುಗಳೇ ಇರುತ್ತೆ ಮೇಡಮ್. ಹೆಸರು ಮುಂದೆ ಟಿಕ್. ಹೌದು, ಯಾರು ನಾಮಿನೇಷನ್ ಹಾಕಿದ್ದಾರೆ ಅವರ 6, ಈಗ ಡಿಸ್ಟಿಕ್ ಅಲ್ಲಿ 6 ಜನ ಇದಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಕಂಟೆಸ್ಟ್ ಮಾಡಿದ್ದಾರೆ. ಆ 6 ಹೆಸರುಗಳು ಬರುತ್ತೆ, ಕ್ರಮಸಂಖ್ಯೆ ಬರುತ್ತೆ, 1, 2, 3, ಅವರ ಹೆಸರು ಪ್ರಕಾರ. ಹೌದು, ಅದರಲ್ಲಿ ಅದನ್ನ ನೋಡಿ ನೀವು ಹಾಕ್ಸ್ಬೇಕು. ಬಹಳ ಕೇರ್ಫುಲ್ ಆಗಿ. ನಿಮಗೆ 10 ನಿಮಿಷ ಸಾಕ ಮಾಡಲಿಕ್ಕೆ? 10 ನಿಮಿಷ ಒಂದು ಫಸ್ಟ್ ಟೈಮ್ ನಾವು ಒಂದು ಆ್ಯಪ್ ಇದು ಮೊಬೈಲ್ ರಿಜಿಸ್ಟರ್ ಮಾಡಬೇಕಾದ್ರೆ ಸ್ವಲ್ಪ ಸಮಯ ಹಿಡಿತದೆ ಮೇಡಮ್. ಈಗಿನ ಯುವಕರು ತುಂಬ ಫಾಸ್ಟ್ ಇರೋದರಿಂದ ಒಂದು 5-10 ನಿಮಿಷದಲ್ಲಿ. ಅಂತೂ ಬಹಳ ದೊಡ್ಡ ಜವಾಬ್ದಾರಿ ತುಂಬ. ಆಟ ಆಡಿ ಮನೇಲಿ ಕೂತು ಕಳಿತೇನೆ ಅಂತ ಹೇಳಲಿಕ್ಕಾಗಲ್ಲ ಮೇಡಮ್. ನೀವು ಫೀಲ್ಡ್ ವರ್ಕ್ ಮಾಡಲೇಬೇಕು, ನೀವಲ್ಲಿ ಅವ್ರ ಜನರ ಹತ್ರ ಹೋಗ್ಲೇಬೇಕು. ಹೌದು, ನಿಮ್ಮ ಪರಿಚಯದರಾಗಬೇಕಲ್ವಾ? ಪರಿಚಯ. ಮತ್ತೆ ಈ ಮೆಂಬರ್ಶಿಪ್ಗೆ ಒಂದು 50 ರೂಪೀಸ್ ಚಾರ್ಜ್ ಇರೋದ್ರಿಂದ ಈಗ ಅವರ ಹತ್ರ
ಮಾತ್ರ ನಾವು ಕೇಳಲಿಕ್ಕಾಗಲ್ಲ, ಅದನ್ನ ನಾವು ನೋಡ್ಕೋಬೇಕು. ಅದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಮೇಡಮ್. ಯಾಕೆಂತೇಳಿದ್ರೆ ಕೆಲವು ಮನೆಗೆ ಹೋಗೋ, ನೀವೇ ಹೇಳಿದ್ರೆ ಕೆಲವು ಮನೆಗೆ ಹೋಗುವಾಗ ನಮಗೆ ಅದು 10 ರೂಪಾಯಿ ಆಗಲಿ ನಮ್ಮ ಬಾಯಿಂದ ಕೇಳೋಕ್ಕಾಗಲ್ಲ, ಅಥವಾ ಕೆಲವೊಮ್ಮೆ ಇದೆಯೋ ಇಲ್ವೋ ಅಂತ ಆ ಪರಿಸ್ಥಿತಿ ಅವ್ರಿಗೆ ಮಾತ್ರ ಗೊತ್ತಿರ್ತದೆ, ಆ ಮನೆಯ ಪರಿಸ್ಥಿತಿ. 5 ರೂಪಾಯಿ ಆದರೂ ಸಹ ಬೇಕಾ ಕೊಡ್ಬೇಕಂತ, ಆಗ ನಿಮಗೆ ಅದನ್ನ ಕೇಳಕ್ಕಾಗುತ್ತೆ. ಅದಕ್ಕೆ ನಾನು ಯಾವುದೇ ಮನೆಗೆ ಹೋದರೂ 50 ರೂಪಾಯಿದು ಲೆಕ್ಕ ಮಾಡೋದಿಲ್ಲ. ನಾನು ಗೂಗಲ್ ಪೇ ನಮ್ಮ ತಂಡದಿಂದ ನಾವು ಒಂದು ಹಣವನ್ನು ಪಾವತಿಸಿ ನಾವೇ ಮಾಡ್ತೀವಿ ಮೇಡಮ್. ಅವರಿಗೆ ಕಷ್ಟ ಕೊಡಲ್ಲ. ಮತ್ತೆ ಈ 5 ಗ್ಯಾರಂಟಿಗಳಿಂದ ನಮಗೆ ಸ್ವಲ್ಪ ಈಸಿ ಆಗಿದೆ. ನಿಮ್ಮನ್ನು ಕೇಳ್ತಾರ ಇದೆಂತ ನಾಳೆ ತೊಂದರೆ ಆಗ್ತದ ನಮಗೆ ಎಂತದೆಲ್ಲ ಸ್ವಲ್ಪ ಜನ ಕೇಳ್ಬೋದು, ಆದ್ರೆ ಈ ಸರ್ಕಾರದಿಂದ ಬರುವಂತ ಅನುಕೂಲಗಳಿಂದ ನಿಮ್ಮನ್ನು ಕೇಳಿದ್ದಾರೆ. ನಾವು ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳಿರೋರು ಇದ್ದಾರೆ. ಹೌದು ಮೇಡಮ್. ನಾವು ಪಕ್ಷಕ್ಕೆ ಬರಲ್ಲ ಅಂತಲ್ಲ, ಅದೇ ರೀತಿ ಮೆಂಬರ್ ಆಗಲ್ಲ. ನಾವು ಯಾವುದೇ ಕಾರಣಕ್ಕೂ. ನೀವು ಯಾವ ಏಜಿನವ್ರನ್ನ ಮೆಂಬರ್ ಮಾಡ್ಕೊಳ್ತೀರಾ? 18 ವರ್ಷದಿಂದ ಮೇಲ್ಪಟ್ಟ ಯುವಕರು ಯುವತಿಯರು 35 ವರ್ಷ ತನಕ ಅಷ್ಟು ಅವ್ರನ್ನ ಮಾತ್ರ. 35 ಮನೆಯಲ್ಲಿ ವಯಸ್ಸಾದವರು ಯಾರು ಇಲ್ಲ ಮೇಡಮ್. 18 ವರ್ಷದಿಂದ 35. ಅದರೊಳಗೆ ಇರುವ ಟೀಮನ್ನು ತಂಡವನ್ನು ಕಟ್ಟಬೇಕು ಮೇಡಮ್. ಎಲ್ಲಿಗೆಲ್ಲ ಹೋದ್ರಿ? ಎಲ್ಲಿಗೆಲ್ಲ ಬಾಕಿ ಇದೆ ಹೋಗ್ಲಿಕ್ಕೆ? ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಕವರ್ ಮಾಡಿದ್ದೀವಿ. ಹುಡುಗರುಗಳ ಒಂದೊಂದು ಗ್ರಾಮದಲ್ಲಿ ಒಂದು 5 ಹುಡುಗರನ್ನ ಬಿಟ್ಟು ಮನೆಗೆ ಹೋಗಿ ಮೆಂಬರ್ಶಿಪ್ ಮಾಡೋ ಕೆಲಸವನ್ನ ಆಲ್ಮೋಸ್ಟ್ ಎಲ್ಲ. ನಿಮಗೆ ಗೊತ್ತಾಗುತ್ತೆ ನನಗೆ ಎಷ್ಟು ಓಟ್ ಬಂತು ಅಂತ? ಗೊತ್ತಾಗುತ್ತೆ ಮೇಡಮ್. ರಾತ್ರಿ ಹೊತ್ತು ಎಲ್ಲ ಲೆಕ್ಕಾಚಾರ ಸ್ಕ್ರೀನ್ ಶಾಟ್ ಹುಡುಗರುಗಳು ಮೊಬೈಲಿಗೆ ಕಳಿಸ್ಕೊಡ್ತಾರೆ. ಅದನ್ನ ಇಟ್ಟು ಲೆಕ್ಕಾಚಾರ ಮಾಡ್ತಾ ಇದೀವಿ ಮೇಡಮ್. ಆಗ ಬಹುಶಃ ಸೆಪ್ಟೆಂಬರ್ 20 ಬಂದೇ ಬಿಡ್ತು. ಹೌದು, ಅದೇ ತುಂಬ ಕಷ್ಟ ಇದೆ. ತುಂಬ ಕಷ್ಟ ಇದೆ ಮೇಡಮ್. ದೊಡ್ಡ ಒಂದು ಜವಾಬ್ದಾರಿ ಅಂತಲೇ ಹೇಳ್ಬೋದು. ಬಹುಶಃ ಎಲ್ಲರೂ ಇದು ಕೆಲವರಿಗೆಲ್ಲ ಗೊತ್ತೂ ಇಲ್ಲ. ನಾನು ಕೆಲವೊಮ್ಮೆ ಎಲ್ಲರಿಗೂ ಹೇಳ್ತೇನೆ, ಕೆಲವೊಂದು ವಿಚಾರದ ಬಗ್ಗೆ ನಮಗೂ ಗೊತ್ತಿರೋದಿಲ್ಲ. ನನಗೂ ನಿಮಗೆ ಇಷ್ಟೆಲ್ಲ ಎಲೆಕ್ಷನ್ ಇದೆ ನನಗೆ ಗೊತ್ತಿಲ್ಲ. ಬಹುಶಃ ನಾನು ಎನ್ಸಿ ನೀವು ಹೋಗ್ತೀರಾ, ಅವರ ಒಂದು ಇದೆಲ್ಲ ತಗೊಂಡು ತಮ್ಮೆಲ್ಲ ತಗೊಂಡು ಆಧಾರ್ ಕಾರ್ಡ್ ತಗೊಂಡು ವೋಟ್ ಮಾಡ್ಕೊಂಡು ಇದು ಭಾಳ ಜವಾಬ್ದಾರಿ ಇದೆ. ಮತ್ತು ತಾವೇ ಹೇಳಿದಾಗೆ 18 ವರ್ಷದಿಂದ 35 ವರ್ಷದ ಒಳಗಿನವ್ರು ಮಾತ್ರ ಇದರಲ್ಲಿ ಆಗಬೇಕು. ಅವ್ರ ಆಧಾರ್ ಕಾರ್ಡ್ ಸರಿ ವೋಟರ್ ಐ ಡಿನ ಸೇರಿಸಿ ಇಲ್ಲಿ ನೀವು ನಾಮಿನೇಷನ್ ಇದು ಅವ್ರನ್ನ ಮೆಂಬರ್ ಮಾಡೋದ್ರಿಂದ. ಮತ್ತು ಕೆಲವರ ಮನಸ್ಥಿತಿಗಳು ಕೂಡ ಬೇರೆ ಇರುತ್ತೆ ಅಲ್ಲ, ದಿಢೀರಾಗಿ ಹೋಗಿ ನಿಮಗೆ ಮಾಡಲಿಕ್ಕೆ ಆಗಲ್ಲ. ಯಾವ ಈಗ 18ರಿಂದ ಒಂದು 20-25 ವರ್ಷದ ಹುಡುಗರು ಬೇಗ ಬರ್ತಾರ, ಅಲ್ಲ 25 ವರ್ಷದಿಂದ 30 ವರ್ಷದ ಅವರು ಬರ್ತಾ ಇದ್ದಾರೆ, ಯಾರು ಬೇಗ ಬರ್ತಾರೆ? ಬೇಗ ಅಟ್ರಾಕ್ಷನ್ ಆಗೋದು ಯಾರು? ಅಟ್ರಾಕ್ಷನ್ 20ರಿಂದ 25 ಮೇಡಮ್. ಈ ಕಾಲೇಜ್ ಯುವಕರು ಯುವತಿಯರು ತುಂಬ ಆಸಕ್ತಿಯನ್ನು ಬರ್ತಾ ಇದ್ದಾರೆ. ಬರ್ತಾ ಇದ್ದಾರೆ ಮೇಡಮ್. ನಿಮ್ಮನ್ನ ಗೊತ್ತಿಲ್ಲ ಅಂತ ಹೇಳಿದವ್ರು ಯಾರು ಇದ್ದಾರೆ? ಇಲ್ಲ, ಎಲ್ಲ ಅವ್ರನ್ನ ಕಂಡಿಲ್ಲಲ್ಲ. ಹೇಗೆ ನಾವು ಸೋಷಿಯಲ್ ಮೀಡಿಯಾ ವಾಟ್ಸಪ್ ಅದೆಲ್ಲ ಬಂದ ಮೇಲೆ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ಅಂತಲೇ ಹೇಳ್ತಾರೆ. ಹಾಗಾಗಿ ಇದೊಂದು ಟಫೆಸ್ಟ್ ಜಾಬ್ ನಿಮಗೆ. ಮೇಡಮ್, ಸುಮಾರು ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಆದ್ದರಿಂದ ಒಂದೊಂದು ಕಡೆ. ಯಾಕೆ ಅಧ್ಯಕ್ಷ ಸ್ಥಾನ ತಗೊಳ್ಬೇಕು ಮೈಸೂರೇ? ಅಧ್ಯಕ್ಷ ಸ್ಥಾನದಿಂದ ನಾನೊಂದು ಯುವ ಪಡೆಯನ್ನು ರಚಿಸಬೇಕು. ಪಡೆಯನ್ನು ರಚಿಸಿ ಒಂದು ನ್ಯಾಯಯುತವಾಗಿ ಡ್ರಗ್ಸ್ ಮೂಲಕ ಆಗಿರ್ಬೋದು, ಅದರ ವಿರುದ್ಧವಾಗಿ ಒಂದು ಹೋರಾಟ ಮಾಡೋದು. ಆ ಡ್ರಗ್ಸ್ಗೆ ಒಂದು ಹುಡುಗರುಗಳಿಗೆ ಒಂದು ವಿದ್ಯಾಭ್ಯಾಸ ಉತ್ತಮ ರೀತಿಯಲ್ಲಿ ಯಾವುದು ಶೈಕ್ಷಣಿಕವಾಗಿ ಮತ್ತು ಈ ಒಂದು ಉದ್ದೇಶನೇ ನಂದು ಮೊದಲು ಡ್ರಗ್ಸ್ನ ದೂರ ಮಾಡಬೇಕು, ಗಾಂಜಾ ನಿಲ್ಲುವಂಥದ್ದಾಗಬೇಕು. ಮತ್ತೆ ಪುನಃ ಕೇಳ್ತಾ ಇದ್ದೇನೆ, ನಿಮ್ಮ ರಾಜಕೀಯದ ಗುರು ಯಾರು? ಬಹುಶಃ ನೀವು ಟಕ್ ಅಂತ ಹೇಳಿದರೆ ಯಾರು ನಾನು ಇಂಥವರಾಗಿ ಆಗಬೇಕು ಅಂತಂದರೆ ಏನಾರು ಇದೆಯಾ? ನಾನು ರಾಜಕೀಯ ಹೇಳಿ ಸಿಕ್ಕಾಕೊಳ್ಳೋದು ಬೇಡ ಅಂತ ಚುನಾವಣೆ ಬೇರೆ ಇದೆ. ಇಬ್ಬರನ್ನು ಒಂದೇ ಸಮಾನವಾಗಿ ನೋಡ್ತಾ ಇದ್ದೀನಿ. ಪೊನ್ನಣ್ಣ ಅವರಾಗಿರ್ಬೋದು, ಮಂತರಗೌಡರಾಗಿರ್ಬೋದು. ನಾನು ಪೊನ್ನಣ್ಣ ಮಾವಳಿ ಅಥವಾ ಮಂತರ ಅವ್ರನ್ನ ಗುರುಗಳು ಅಂತ ನಾನು ಹೇಳಿರೋದು. ಈಗ ತಕ್ಷಣಕ್ಕೆ ನಮಗೆ ಅನ್ಸುತ್ತೆ, ಈಗ ನಾವು ಯಾರಾದರೂ ಫಿಲಮ್ ಆ್ಯಕ್ಟರ್ಸ್ನ ಕೇಳೋದಾದ್ರೆ ಸಹ ನಮ್ಗೆ ಇಂಥ ಆ್ಯಕ್ಟರ್ಸ್ನ ಇಷ್ಟ ಅಂತ ಹೇಳೋದು. ಹಾಗೆ ಒಬ್ಬರು ಬಂದಾಗ ಯಾರೋ ಒಬ್ಬರನ್ನ ನೋಡಿ ನಾವು ಬಂದಿರ್ತೇವೆ, ಯಾವ ಥರ ಒಂದು ವ್ಯಕ್ತಿನ ಬಹುಶಃ ನಂಗೆ ಹಿಂಗೆ ಆಗಬೇಕು ಅಂತ. ಹಂಗೆ ಯಾರೋ ವ್ಯಕ್ತಿ ಇದ್ದಾರೆ? ಇಲ್ಲ, ನಿಮ್ಮ ನಗುವೇ ಗೊತ್ತಾಗುತ್ತೆ, ಸಿಕ್ಕಾಕೊಳ್ಳೋದಿಲ್ಲ ಬೇಡ. ನಾನು ಇವತ್ತು ಹೋಗಿ ಯಾರ್ದಾರ ಹೆಸರು ಹೇಳಿ ಇಲ್ಲ ಮೇಡಮ್, ನಾನು ಇನ್ನೊಬ್ಬರಿಗೆ ಡಿಪೆಂಡ್ ಆಗಿಲ್ಲ. ನಾನು ನನ್ನ ಒಂದು ಇಚ್ಛೆ ಅಂತ ಯಾರಿಗೆ ಡಿಪೆಂಡ್ ಆಗಲಿ. ಪಾಠಗಳನ್ನ ಕಲ್ತಿದ್ದೀವಿ, ಹಲವಾರು ಕಷ್ಟಗಳನ್ನು ಅನುಭವಿಸಿದ್ದೀವಿ. ಅದರಿಂದ ನಾನು ತುಂಬ ಪಾಠಗಳನ್ನು ಕಲ್ತಿದ್ದರಿಂದ ನನ್ನ ಒಂದು ದಾರಿಯಲ್ಲಿ ನಾನು ಮುಂದೆ ನಿಮ್ಮ ರಾಜಕೀಯಕ್ಕೆ ಇದು ಅಡಿಪಾಯ ಆಗುತ್ತಾ ಅಂತ ಆಗಲೇ ಸಹ ಕೇಳಿದೆ. ನೀವು ಮುಂದೆ ಬಹುಶಃ ಬೇರೆ ಒಂದು ಜವಾಬ್ದಾರಿನ ತಗೊಳ್ಳೋಕ್ಕೆ ಇದು ಅನುಕೂಲ ಆಗುತ್ತಾ? ಹೌದು, ಖಂಡಿತ ಆಗುತ್ತೆ ಮೇಡಮ್. ಆಗುತ್ತೆ. ಪಕ್ಷ ಗುರುತಿಸೋದಕ್ಕಿಂತ ಸಹ ನೀವೇ ಪಕ್ಷಕ್ಕೋಸ್ಕರ ಕೆಲಸ ಮಾಡುವಂಥ ಅನಿವಾರ್ಯತೆ ಇದೆ ಅಲ್ವಾ? ಹೌದು ಮೇಡಮ್. ಪಕ್ಷ ಯಾವುದೇ ಕಾರಣಕ್ಕೂ ನಮ್ಮನ್ನ ಗುರುತಿಸೋದು ಬಹಳ ಕಡಿಮೆ ಮೇಡಮ್. ಹಾಗೆ ನಾವು ನಮ್ಮನ್ನ ಪಕ್ಷ ಗುರುತಿಸೋಂಗೆ ನಾವು ಕೆಲಸ ಕಾರ್ಯಗಳನ್ನ ಮಾಡಬೇಕು. ನೀವು ಅದೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮೊದಲೇ ಮಾಡಬೇಕಿತ್ತು. ರಾಜಕೀಯದಿಂದ ನಾನು ಬದುಕುವ ಆಸಕ್ತಿ ಇಲ್ಲ ಮೇಡಮ್. ರಾಜಕೀಯ ಒಂದು ವೃತ್ತಿ ಅಷ್ಟೇ. ರಾಜಕೀಯವನ್ನೇ ನಾವು ಜೀವನ ಅಂತ. ನೀವು ಮೇನ್ ಏನು ಬಿಸ್ನೆಸ್ ಮಾಡ್ತಾ ಇರೋದು? ಬಿಸ್ನೆಸ್ ನಾನು ಸ್ಪೈಸ್, ಕಾಫಿ, ಮೆಣಸು ಈ ರೀತಿ. ಮತ್ತೊಂದು ಕಡೆಯಿಂದ
പക്ഷെ ಒಂಥರ ಕುಟುಂಬಕ್ಕೂ ಕೂಡ ಬೆನ್ನೆಲುವಾಗಿ ಇರಬೇಕಾಗುತ್ತೆ. ತಾವು ಹೇಳಿರಿ ಜೊತೆಗೆ ಹೋಗಿ ನಮಗೆ ರಾತ್ರಿ ಹಗಲು ಯಾವುದಂತ ಗೊತ್ತಾಗ್ತಾ ಇಲ್ಲ ಅಂತ. ಇದೆಲ್ಲವನ್ನ ಜೊತೆಗೆ ಒಂದು ಕಡೆಯಿಂದ ಸಮಾಜ ಸೇವೆ, ಒಂದು ಕಡೆಯಿಂದ ಬದುಕು, ಮತ್ತೊಂದು ಕಡೆಯಿಂದ ರಾಜಕೀಯ, ಇನ್ನೆಲ್ಲ ಸಮತೋಲನ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಮೈಸೂರೇ? ಆ ಪ್ರಯತ್ನ ಅದೇ ಮೇಡಮ್, ತುಂಬ ಕಷ್ಟ ಆಗುತ್ತೆ, ದೊಡ್ಡ ಜವಾಬ್ದಾರಿ. ಆದರೂ ನಾನು ಇಳಿದಿದ್ದೀನಿ, ಮಾಡಬೇಕು ಅಂತ ಒಂದು ಛಲವನ್ನು ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಹಿಂದೆ ಮುಂದೆ ಎಲ್ಲೂ ನೋಡಿಲ್ಲ ನಾನು. ಇನ್ನು ಮುಂದೆನೇ ನೋಡಬೇಕು, ಇನ್ನು ಬೆನ್ನೆ ಹಿಂದೆ ನೋಡಬಾರ್ದು, ಆ ರೀತಿ ಒಂದು ಉದ್ದೇಶದಿಂದ. 12 ವರ್ಷದ ಹಿಂದೆ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡುವ ನೆನೆಸಿದ್ರ? ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನು ಹೋಗ್ಬೇಕು, ನನಗೆ ಕನಸಿದೆ ಅಂತ. ಇಲ್ಲ, ಯಾವುದೇ ನೆನಸೇ ಇಲ್ಲ ಮೇಡಮ್. ನಾನು ಸಮಾಜ ಸೇವೆಯಲ್ಲಿ ತೊಡಗಿ ಜನಗಳಿಗೆ ಸರ್ಕಾರದಿಂದ ಸಿಗದೇ ಇರುವಂತಹ ಒಂದು ಸವಲತ್ತುಗಳಿಗೆ ಬೇಕಾಗಿದ್ದಕ್ಕೆ ಮಾತ್ರ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೀನಿ. ತುಂಬ ನೋವು ಕೊಟ್ಟ ಸಮಾಜ ಸೇವೆ ಯಾವುದು? ತುಂಬ ನೋವು ಕೊಟ್ಟ ಸಮಾಜ ಸೇವೆ ವೃದ್ಧ ವೃತ್ತಿ ಇರ್ತದೆ ಮೇಡಮ್. ಅಷ್ಟೇ? ಅದೇ ಅಲ್ಲಲ್ಲ, ನಾನು ಇದು ಮಾಡಬಾರ್ದಿತ್ತು ಅಂತ ಅನ್ಸಿದ್ದಿದೆಯಾ? ಮಾಡಬಾರ್ದಿತ್ತು ಮೇಡಮ್. ಅದೇ ಯಾವ ರೀತಿ ಮೇಡಮ್? ಅಲ್ಲಲ್ಲ, ಈಗ ನಾವೊಂದು ಎಲ್ಲರೂ ಹೋಗಿರ್ತೇವೆ, ಯಾರೋ ಒಬ್ಬರಿಗೆ ಒಂದು ಹೆಲ್ಪ್ ಮಾಡಿರ್ತೇವೆ, ಅದ್ರ ಬಗ್ಗೆ ಇನ್ನೊಬ್ರು ಯಾರೋ ಮಾತಾಡ್ತಾರೆ, ಆಗ ನಮಗೆ ನನ್ನಲ್ಲಿ ಹೋಗ್ಬಾರ್ದಿತ್ತು, ನನಗೆ ಇದು ಬೇಡ ಆಗಿತ್ತು ಅಂತ ಅನ್ಸಿದ್ದಿದೆಯಾ? ಇಲ್ಲ, ಆ ಥರ ಅನಿಸಿಲ್ಲ ಮೇಡಮ್. ಅವರು ಏನೋ ಮನಸ್ಥಿತಿಯಲ್ಲಿ ನಾವು ಇನ್ನೊಬ್ಬರಿಗೆ ಒಳ್ಳೇದು ಮಾಡಬೇಕು, ರಾಜಕೀಯಕ್ಕೆ ಬರಬಾರ್ದಿತ್ತು ಅಂತ ಅನ್ಸಿದ್ದಿದೆಯಾ? ಇಲ್ಲ, ಖಂಡಿತ ಇಲ್ಲ ಮೇಡಮ್. ರಾಜಕೀಯದಿಂದ ತುಂಬ ಒಂದು ಉಪಕಾರ ಆಗಿದೆ ನನಗೆ, ಜನಗಳಿಗೆ ಆಗಿದೆ. ಜನಗಳಿಗೆ ಮಾಡಿಕೊಡ್ಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ. ಇನ್ನಷ್ಟು ಅವಕಾಶಗಳು ತಮಗೆ ಬರಲಿ ಅಂತ ಕಾಯ್ತಾ ಇದ್ದೀರಾ? ಬರಲಿಕ್ಕೆ ಕಾಯ್ತಾ ಇದ್ದೀನಿ ಮೇಡಮ್. ಜಿಲ್ಲಾ ಯುವ ಅಧ್ಯಕ್ಷರ ಜವಾಬ್ದಾರಿ ಏನು? ಕೇವಲ ಉತ್ಸಾಹಿ ಯುವತಿಯರನ್ನು ಸೇರಿಸೋದು ಮಾತ್ರನ? ಇಲ್ಲ, ಸಂಘಟನೆ ಬಲಿಷ್ಠ ಮಾಡಬೇಕು. ಶಾಸಕರಿಗೆ ಒಂದು ಬೆನ್ನೆಲುವಾಗಿ ನಿಲ್ಲುವಂತಹ ಒಂದು ತಂಡವನ್ನು ರಚಿಸಬೇಕು. ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಾವು ಜನಗಳಿಗೆ ತಿಳಿಸಿಕೊಡುವಂತಹ ಕಾರ್ಯಕ್ರಮಗಳು ನಡೆಯುವುದು. ಡ್ರಗ್ಸ್ ವಿರುದ್ಧ ಹೋರಾಟ ಮಾಡಬೇಕು. ಈ ರೀತಿಯ ಹಲವಾರು ರೀತಿಯ ಒಂದು ಕನಸನ್ನು ನೀವು ಇಟ್ಕೊಂಡಿದ್ದೀರಿ. ಓಕೆ, ಬಹುಶಃ ಮುಕ್ತವಾಗಿ ಪ್ರಥಮ ಬಾರಿಗೆ ತಾವು ಪ್ರಥಮ ಬಾರಿಗೆ ಬರ್ತಾ ಇದ್ದೀರಾ? ಮಾರ್ಗದರ್ಶನ ಮಾಡ್ತಿದ್ದೀವಿ. ಬಹುಶಃ ಭಾಳ ಎಳಸು ಅಂತ ಅನಿಸ್ತಾ ಇತ್ತು ಮಾತಾಡುವಾಗ. ಮಾತು ಭಾಳ ಯುವಕರಿದ್ದೀರಾ, ಉತ್ಸಾಹ ಇದೆ, ಮಾಡ್ತೇನೆ ಅಂತೇಳಿ ಒಂದು ಛಲ ತಮ್ಮೊಳಗಿದೆ. ಬಹುಶಃ ಭಗವಂತ ಖಂಡಿತವಾಗಿ ಕೈ ಬಿಡಲ್ಲ. ಯಾಕೆಂತೇಳಿದರೆ ಸುಮಾರು 12 ವರ್ಷಗಳಿಂದ ಹಂತವಾಗಿ ಬಂದಂಥವರು. ತಾಲೂಕು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ, ಜಿಲ್ಲಾ ಯುವ ಕಾಂಗ್ರೆಸ್ನಲ್ಲಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ, ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಮೈಸಿ ಕತ್ತಣೀರ ಅಂತ ಹೇಳುವಂಥ ಹೆಸರನ್ನು ಜನ ವಲಯದಲ್ಲಿ ಒಂಥರ ಹರಿಬಿಟ್ಬಿಟ್ಟಿದ್ದೀರಾ. ಬಹುಶಃ ಭಗವಂತ ಮತ್ತಷ್ಟು ಹೆಸರನ್ನು ಗಳಿಸ್ಲಿಕ್ಕಾಗಲಿ. ಕೊನೆಯದಾಗಿ ತಾವು ಏನಾದರೂ ಹೇಳಲಿಕ್ಕೆ ಇಷ್ಟ ಇದೆ? ನಾನು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧಿಸ್ತಾ ಇದ್ದೀನಿ ಮೇಡಮ್. ಕೊಡಗು ಜಿಲ್ಲೆಯಂತಹ ಇರುವಂತಹ ಯುವತಿಯರು ನನಗೆ ಮೆಂಬರ್ಶಿಪ್ಪನ್ನು ಮಾಡಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಮತವನ್ನು ನೀಡಿ ನನ್ನ ಜಿಲ್ಲಾಧ್ಯಕ್ಷನಾಗಿ ಮಾಡಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದಾರೆ. ಅಷ್ಟು ಭಾಳಷ್ಟು ಕನಸುಗಳನ್ನು ಇಟ್ಕೊಂಡು ಬಂದಿದ್ದೀರಾ ಮೈಸಿ ಕತ್ತನೀರಿ. ಯಾಕೆಂತೇಳಿದರೆ ಬಡತನದ ಬೇಗೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆ ಆ ಬಡತನ ಬೇಗೆಯನ್ನು ಮೆಟ್ಟಿ ನಿಂತು ಯಾರಾದರೂ ಬಡವರಿಗೆ ಒಂದು ಸಣ್ಣದಾದ ಸಹಾಯನ ನೀಡುತ್ತೇನೆ ಅಂತ ಹೇಳುವಂಥ ಮನಸ್ಥಿತಿಯೊಂದಿಗೆ ತಾವು ರಾಜಕೀಯಕ್ಕೆ ಬಂದಿದ್ದೀರಾ. ಸಣ್ಣ ಯುವಕರಿದ್ದೀರಾ. ಬಹುಶಃ ನಿಮ್ಮ ಕನಸು ಖಂಡಿತವಾಗಿ ನನಸಾಗುತ್ತೆ. ತಾವೇ ಹೇಳಿದಾಗೆ ಉತ್ಸಾಹಿ ಯುವತಿಯರ ಒಂದು ದೊಡ್ಡ ಪಡೆಯನ್ನು ಕಟ್ಟಬೇಕು. ಆ ಯುವಕರು ನಾವಿದ್ದೇವೆ ಅಂತ ಹೇಳುವುದನ್ನು ತೋರಿಸಿಕೊಡಬೇಕು ಅಂತ ತಮ್ಮ ಆಸಕ್ತಿ ಏನಿದೆ. ಜೊತೆಗೆ ಯಾರು ಯುವಕರಿದ್ದರೆ ಅವರನ್ನು ರಾಜಕೀಯಕ್ಕೆ ಕರ್ಕೊಂಡು ಬರೋದ್ರ ಜೊತೆಗೆ ಅವರನ್ನು ಬೆಳೆಸುವಂಥ ತಮ್ಮ ಗುರಿ ಏನಿದೆ, ಅದರೊಂದಿಗೆ ಏನು ಜಿಲ್ಲಾ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ಏನು ತಾವು ಇವತ್ತು ನಾಮಿನೇಷನ್ ಫೈಲ್ ಮಾಡಿ ಇನ್ನೇನು ಯಾವಾಗ ಇದಾಗುತ್ತೆ? ಅದು ಏನು ಅದು 20ನೇ ತಾರೀಕಿಗೆ ಮುಗಿದೋಗುತ್ತೆ. ಒಂದು 10 ದಿನದಲ್ಲಿ ಇಲ್ಲಿ ಅನೌನ್ಸ್ ಆಗುತ್ತೆ. ಬಹುಶಃ ಸೆಪ್ಟೆಂಬರ್ ಎಂಡ್ ಒಳಗೆ ಅಧ್ಯಕ್ಷ ಸ್ಥಾನ ಯಾರು ಅಂತ ಹೇಳುವಂಥದ್ದಕ್ಕೆ ಉತ್ತರ ಸಿಗುತ್ತೆ. ನಿಮ್ಮ ಆಸಕ್ತಿ, ನಿಮ್ಮ ಅಭಿರುಚಿ ಮತ್ತು ತಮ್ಮ ಮನಸ್ಸಿನಲ್ಲಿರುವಂಥ ಮನಸ್ಸಲ್ಲಿರುವಂಥ ಸಮಾಜ ಸೇವಾ ಭಾಗ್ಯ ಮತ್ತಷ್ಟು ಒದಗಿ ಬರಲಿ. ಮೈಸಿ ಕತ್ತಣೀರ ಎಲ್ಲರ ಬದುಕಿನಲ್ಲಿ ಕೂಡ ಬೆಳಕಾಗುವಂಥದ್ದಾಗಲಿ. ಅದರಲ್ಲೂ ನೊಂದವರ, ಬಹುಶಃ ನಾವು ಪ್ರತಿ ಬಾರಿ ಹೇಳ್ತೇನೆ, ಯಾರು ಮನೆ ಸೂರಿಲ್ಲದವರ ಅಥವಾ ಯಾರು ವೃದ್ಧರಿದ್ದಾರೆ, ನಿರಾಶ್ರಿತರಿದ್ದಾರೆ, ಅವರಿಗೆಲ್ಲರಿಗೂ ಒಂದು ಆಶಾಕಿರಣವಾಗಲಿ. ಮತ್ತು ಸಣ್ಣ ಯುವಕರಿದ್ದೀರಾ, ಮತ್ತಷ್ಟು ಕೆಲಸಗಳ ಅವಕಾಶ ತಮಗೆ ಒದಗಿ ಬರಲಿ ಅಂತ ಹೇಳ್ತಾ ಬಹುಶಃ ಇಷ್ಟೊತ್ತು ನನ್ನ ಜೊತೆ ಮುಕ್ತವಾಗಿ ಮಾತನಾಡಿದ್ದೀರಾ. ಎಲ್ಲಿಯೂ ಕೂಡ ಗಾಬರಿಯಾಗದೆ ಅಥವಾ ಉತ್ತರಕ್ಕೆ ತಡಕಾಡದೆ ಇರೋದನ್ನು ಇದ್ದಾಗೆ ಹೇಳಿದ್ದೀರಾ ಮೈಸಿ ಕತ್ತಣಿಯರೇ. ಕಾರ್ಯಕ್ರಮ ನಮ್ಮ ಚಾನಲ್ಗೆ ಬಂದು ಪ್ರೀತಿಯಿಂದ ಅರ್ಧ ಗಂಟೆಗಳ ಕಾಲ ಮುಕ್ತವಾದ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಎಲ್ಲರ ಪರವಾಗಿ ಕೃತಜ್ಞತೆ ಹಾಗೂ ವಂದನೆ ಸಲ್ಲಿಸ್ತಾ ಇದ್ದೇನೆ. ಏನು ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿದ್ದೀರಾ, ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ ನಂತರ ಮತ್ತೊಮ್ಮೆ ಸಂದರ್ಶನಕ್ಕೆ ಬನ್ನಿ, ಮತ್ತಷ್ಟು ಮಾತಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಧನ್ಯವಾದ. ಪ್ರಿಯ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಮತ್ತೊಬ್ಬ ಅಭ್ಯರ್ಥಿಯೊಂದಿಗೆ ಮತ್ತೆ ಬರ್ತೇನೆ. ಸಕಾಲಿಕ ಸುದ್ದಿ ಹಾಗೂ ಸದಾಭಿರುಚಿಯ ಮನೋರಂಜನೆಗಾಗಿ ನೋಡ್ತಾನೆ ಇರಿ ಚಿತ್ತಾರವಾಹಿನಿ. ನಮಸ್ಕಾರ.